ಅಷ್ಟು ಪ್ರೀತಿಯಿಂದ ಕರೆದ್ರು. ಇನ್ನೊಂದೇನು ಅಂದರೆ, ಅಷ್ಟು ದೊಡ್ಡ ವಿದ್ವಾಂಸರು, ಅಷ್ಟು ದೊಡ್ಡ ಸಾಧಕರ ಒಂದು ಕಾರ್ಯಕ್ರಮಕ್ಕೆ ಅಷ್ಟೇ ದೊಡ್ಡವ್ರನ್ನೇ ಕರಿಬೇಕಾಗಿತ್ತು. ನಾನು ಜ್ಞಾನದಲ್ಲಿ, ವಯಸ್ಸಲ್ಲಿ, ಅನುಭವದಲ್ಲಿ ಎಲ್ಲದರಲ್ಲೂ ತುಂಬ ಚಿಕ್ಕವಳು. ಆದರೆ ನನಗೆ ಒಂಥರ ಇದು ಏನಪ್ಪ ಅಂತ ಅನ್ನಿಸ್ತು. ಆಮೇಲೆ ಆಶೀರ್ವಾದ ಅಂತ ಅನ್ನಿಸ್ತು. ಎಲ್ಲೋ ಅವರು ನನಗೆ ಆಶೀರ್ವಾದ ಮಾಡೋಕ್ಕೆ ಈ ರೀತಿ ಕರೆಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ಇದಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಭಗವದ್ಗೀತೆ ನನ್ನ ನಿತ್ಯ ಪಾರಾಯಣದ ಗ್ರಂಥವೂ ಹೌದು. ನಾನು ಸಂಸ್ಕೃತ ಕಲಿತಿದ್ದೆ ರಾಮಾಯಣವನ್ನು, ಭಗವದ್ಗೀತೆಯನ್ನು ಮೂಲದಲ್ಲಿ ಓದಬೇಕು ಅಂತ. ನಮ್ಮ ಮನೆಯಲ್ಲಿ ತುಂಬ ಸಾಂಸ್ಕೃತಿಕವಾದ ಪರಿಸರ, ತುಂಬ ಶಾಸ್ತ್ರಾಧ್ಯಯನಗಳು ಮತ್ತು ಈ ಸತ್ಸಂಗ, ಭಜನೆ ಇವೆಲ್ಲ ನಡೀತಾನೇ ಇತ್ತು. ಶ್ರವಣ ಆಗ್ತಾ ಇತ್ತು, ಶ್ರವಣ ಸಂಸ್ಕಾರವಿತ್ತು. ಆದರೆ ಮೂಲದಲ್ಲಿ ಓದಬೇಕು. ವಾಲ್ಮೀಕಿ ಮಹರ್ಷಿಗಳು ನನ್ನ ತಾತ ಇದ್ದಂಗೆ, ಅವ್ರು ನಂಗೆ ರಾಮಾಯಣ ಕಥೆ ಹೇಳ್ತಾ ಇದ್ದರೆ ಮೂಲದಲ್ಲೇ ನಾನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆ ನನ್ನನ್ನು ಸಂಸ್ಕೃತ ಕ್ಷೇತ್ರಕ್ಕೆ ಕರ್ಕೊಂಬಂತು. ಆಮೇಲೆ ಭಗವದ್ಗೀತೆ ಓದುವಾಗ ಒಂದು 50-60 ಭಾಗ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಹೌದು ಅಲ್ವಾ ಹೇಳಿ? 50 ಅರ್ಥ ಒಂದು ಆ ಪದಗಳಿವೆಯಲ್ಲ, ಆ ಪದಗಳು ನಮ್ಮ ಕನ್ನಡದಲ್ಲಿ, ನಮ್ಮ ದೇಶ ಭಾಷೆಗಳಲ್ಲಿ ತುಂಬೇ ಹೋಗಿವೆ. ಸೊ ಸಂಸ್ಕೃತ ಇಲ್ಲ ಈಗ ಪ್ರಯೋಗದಲ್ಲಿ ಅಂತ ಹಾಗಲ್ಲ. ನಮ್ಮ ಹೆಸರುಗಳೆಲ್ಲ ಸಂಸ್ಕೃತಮಯ. ನಮ್ಮ ವಿಧಾನಸೌಧ ಅನ್ನೋ ಹೆಸರಿಂದ ಹಿಡಿದು ಎಲ್ಲವೂ ಸಂಸ್ಕೃತವೇ ಆಗಿದೆ. ಎಷ್ಟು ಬೇಡ ಅಂದರೂ ನಮ್ಮೊಳಗೆ ಅದು ಸೇರ್ಕೊಂಡು ಸೀಪ್ ಡೀಪ್ ಇಂಟು ಅವರ್ ಸೈಕಿ. ನಮ್ಮ ಜೀವನದ ಒಳಗೂ ಹೊರಗೂ ಅದು ತುಂಬಿಕೊಂಡಿದೆ. ಅದನ್ನು ಐಡೆಂಟಿಫೈ ಮಾಡಬೇಕಷ್ಟೇ ನಾವು. ಅಂತ ಸಂಸ್ಕೃತ ಸುಮಾರು ಅರ್ಥ ಆಗ್ತಾ ಇತ್ತು. ಆಮೇಲೆ ನನಗೆ ಇಂಥ ಗುರುಗಳು ಸಿಕ್ಕರು. ನಾನು ಸಂಸ್ಕೃತವನ್ನು ಶಾಲೆಯಲ್ಲಿ ಏನೇನು ಗೊತ್ತಲ್ಲ, ಮೇಲ್ಮೇಲೆ ಏನೋ ಒಂಚೂರು ಪಾಠ ಮಾಡ್ತಿದ್ರು. ಈ ವಿದ್ವಾಂಸರುಗಳ ಹತ್ರ ಹೋಗಿ, ಅವ್ರ ಮನೆಗೆ ಹೋಗಿ, ಅವ್ರ ಪಾದದ ಹತ್ರ ಕೂತ್ಕೊಂಡು ತಿಳ್ಕೊಂಡು ಅದೆಷ್ಟು ಪ್ರೇಮದಿಂದ ಹೇಳ್ಕೊಡ್ತಾಯಿದ್ರು. ನಾನು ಅನಂತ ಶರ್ಮ ಅವ್ರನ್ನ ನೋಡಿಲ್ಲ, ಆದರೆ ನಾನು ರಂಗನಾಥ್ ಶರ್ಮರ್ ನೋಡಿದ್ದೀನಿ. ಹಾಗಾಗಿ ಆ ಕಾಲದ ವಿದ್ವಾಂಸರೆಲ್ಲರೂ ಹಾಗೆ ತುಂಬ ಪ್ರೇಮ ಅಂದರೆ ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯ. ಒಂದು ತಪ್ಪು ಕಲ್ಪನೆಯನ್ನು ಆಚೆ ಹರಡಲಾಗಿದೆ. ಸಂಸ್ಕೃತ ವಿದ್ವಾಂಸರು ತುಂಬ ಏನು ಅಹಂಕಾರ, ಖಂಡಿತ ಅಲ್ಲ, ಖಂಡಿತ ಅಲ್ಲ. ಅವ್ರಿಗೆ ಎಷ್ಟು ಕಳಕಳಿ ಅಂತಂದರೆ, ಯಾರಾದರೂ ಕಲಿಯೋರು ಸಿಕ್ಕರೆ ಪುಸ್ತಕ ಇಟ್ಕೊಂಡು ಬಂದ್ಬಿಡೋರು ಮನೆಗೆ. ನಾನು ಒಬ್ಬಳನ್ನೇ ಕೂಡಿಸ್ಕೊಂಡು ಗಂಟೆಗಟ್ಟಲೆ ಹೇಳಿದ್ದಾರೆ ರಂಗನಾಥ್ ಶರ್ಮರು. ವಾಟ್ ಎಮ್ ಐ ಅವ್ರ ಮುಂದೆ, ಅವ್ರ ವಿದ್ವತ್ತಿನ ಮುಂದೆ ನಾವು ಏನೂ ಅಲ್ಲ. ಯಾಕಷ್ಟಿತ್ತು. ಸಣ್ಣ ಸಣ್ಣ ಪ್ರಶ್ನೆಗಳಿಗೂ ಎಷ್ಟು ಅದ್ಭುತವಾದ ಉತ್ತರ ಕೊಡೋರು. ಅಂತಹ ಮಹಾತ್ಮರ ಪಾದ ಕಮಲಗಳ ಬಳಿ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡೆದ್ರೂ ಸಾಕು. ಆ ಹರಟೆಯಲ್ಲೂ ಕೂಡ ಒಂದೇನೋ ಒಂದು ಜ್ಞಾನಾಂಶ ಇರುತ್ತೆ. ಏಕೆಂದರೆ ಅವ್ರ ಬಾಯಲ್ಲಿ ಸಾಮಾನ್ಯ ಹರಟೆ ಬರೋದೇ ಇಲ್ಲ. ಅಲ್ಲೂ ಒಂದು ಸುಭಾಷಿತ, ಅಲ್ಲೂ ಒಂದು ಗಾದೆ, ಅಲ್ಲೂ ಒಂದು ಯಾವುದೋ ಮಾತು, ಯಾವುದೋ ಉದಾಹರಣೆ. ಹೀಗೆ ನನ್ನ ಮಟ್ಟಿಗೆ ಹೇಳೋದಾದರೆ, ನನಗೆ ಇವತ್ತಿನ ಒಂದು ಮಾಡರ್ನ್ ಜನ್ರೇಷನ್ಗಿರುವ ಮನಸ್ಸಿನಲ್ಲಿರುವ ಕ್ಲೇಶಗಳು, ಕ್ವೆಶ್ಚನ್ಸು, ಡೌಟ್ಸು, ಕನ್ಫ್ಯೂಷನ್ಸು, ಆಂಬಿಗ್ವಿಟಿ ಅದೆಲ್ಲ ನನಗೆ ಖಂಡಿತ ಇಲ್ಲ. ಯಾಕಿಲ್ಲ? ಅದರಲ್ಲೂ ನನ್ನ ಧರ್ಮ, ದೇಶದ, ನನ್ನ ಕರ್ತವ್ಯಗಳ ಬಗ್ಗೆ, ನನ್ನ ಪರಿವಾರದ ಬಗ್ಗೆ, ನಮ್ಮ ಭಾರತದ ಒಂದು ಪಾತ್ರದ ಬಗ್ಗೆ ಯಾವ ಕನ್ಫ್ಯೂಷನ್ಸ್ ಇಲ್ಲ. ಯಾಕೆಂದರೆ ಅಂಥ ಮಹಾತ್ಮರ ಹತ್ರ ನಾನು ಕೂತ್ಕೊಂಡಿದ್ದಕ್ಕೆ. ಅವರು ತೆರೆದು 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 ಸ್ಮೃತಿಗಳ ಒಂದು ಸ್ಪಿರಿಟ್ ಆಫ್ ಸ್ಮೃತಿಗಳೇನು, ಭಗವದ್ಗೀತೆ ಏನು, ರಾಮಾಯಣ ಏನು, ಜೀವನ ಅಂದರೆ ಏನು, ಅದನ್ನು ಹೇಗೆ ಎದುರಿಸ್ಬೇಕು, ಈ ನ್ಯಾರೇಟಿವ್ಸ್ ಹಿಂದೆ ಹೋಗ್ಬಿಟ್ಟು ನಾವು ಹಾಳಾಗಿದ್ದೀವಿ. ಇವತ್ತು ಏನೇನೋ ನ್ಯಾರೇಟಿವ್ಸ್ ಹೊಡಿಸ್ಬಿಟ್ಟಿದ್ದಾರೆ. ಅದೆಲ್ಲದರ ಬಗ್ಗೆ ಬದಲು ಮೂಲದಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗೆ ನನಗಂಥ ಸುಯೋಗವನ್ನು ಪರಮಾತ್ಮ ಕರುಣಿಸ್ತಾ ನಮ್ಮ ಅಪ್ಪ ಅಮ್ಮ ಅಂಥವ್ರ ಹತ್ರ ಕರ್ಕೊಂಡು ಹೋದರು. ನನ್ನನ್ನು ಮಾಲಕ್ಕೆ ಕರ್ಕೊಂಡೋಗಿಲ್ಲ, ಸಿನಿಮಾಗೆ ಕರ್ಕೊಂಡೋಗಿಲ್ಲ. ನಮ್ಮಮ್ಮ ಹರಿಕತೆ ಕರ್ಕೊಂಡೋದ್ರು, ಸತ್ಸಂಗಕ್ಕೆ ಕರ್ಕೊಂಡು ಹೋದರು, ಅನಾಥಾಶ್ರಮಗಳಲ್ಲಿ ನಮ್ಮ ಬರ್ತ್ಡೇ ಮಾಡಿಸ್ತಾ ಇದ್ರು. ಸಜ್ಜನರ ಸಂಘದಲ್ಲಿ ನಾನು ಬೆಳೆದೆ, ಭಜನೆಯೊಂದಿಗೆ ಬೆಳೆದೆ. ಸೊ ಆ ಒಂದು ಪರಿಸರವನ್ನು ಕೊಟ್ಟರಲ್ಲ, ಅದು ತುಂಬ ಶ್ರೇಷ್ಠ. ಹಾಗಾಗಿ ನನಗೆ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ನಮ್ಮ ಭಾಗ್ಯ ಅವರು ಹೇಗೆ ಅವ್ರ ತಂದೆ ಅಂಥವರ ಮಗಳಾದಮೇಲೆ ಮನೆಯಲ್ಲೇ ಇನ್ನೆಂಥ ಪರಿಸರ ಅವ್ರಿಗೆ ಸಿಕ್ಕಿದ್ದಿರ್ಬೋದು. ಅಷ್ಟು ವರ್ಷಗಳ ಕಾಲ ಉದ್ದಾಮ ತರ್ಕ ಪಾಂಡಿತ್ಯವನ್ನು ಹೊಂದಿ ಶೃಂಗೇರಿ ಶ್ರೀಗಳಿಂದಲೇ ಅಂತಹ ಪರಮಪೂಜ್ಯರಾದಂತಹ ಚಂದ್ರಶೇಖರ ಭಾರತಿಗಳಿಂದಲೇ ಮೆಚ್ಚುಗೆ ಪಡೆದು ಅಲ್ಲೆಲ್ಲ ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ಇಲ್ಲಿ ಬಹಳ ಪ್ರಸಿದ್ಧವಾದ ಜಯಚಾಮರಾಜೇಂದ್ರ ಸಂಸ್ಕೃತ ಯೂನಿವರ್ಸಿಟಿಯಲ್ಲೂ ಕೂಡ ಅವರು ಅಧ್ಯಾಪನ ಮಾಡಿ, ತದನಂತರ ಕೂಡ ರಿಟೈರ್ಡ್ ಅಂತ ಆರಾಮ ಕೂತ್ಕೊಳ್ಳಿಲ್ಲ ನೋಡಿ. ಅವರು ಮತ್ತೆ ಶಂಕರ ಸಂಸ್ಕೃತ ಪಾಠಶಾಲೆ ಶುರು ಮಾಡಿ ನಿರಂತರ ವಿದ್ಯಾಕೃಷಿ ಮಾಡಿದ್ದಾರೆ. ಅದು ತುಂಬ ಮಾನ್ಯವಾದದ್ದು. ಇವತ್ತು ನಾನು ಲೇ ಕೌನ್ಸಿಲರ್ ಆಲ್ಸೋ. ಒಂದು ಕಡೆ SIBTCಗೆ ಲೇ ಕೌನ್ಸಿಲಿಂಗ್ ಹೋಗ್ತಿದ್ದೆ. ಅಲ್ಲಿ ಅವರು ಒಬ್ಬರು ವರ್ಕ್ಶಾಪ್ಸ್ ಮಾಡ್ತಾಯಿದ್ದೆ. ಅಲ್ಲೊಬ್ಬರು
ಡೈರೆಕ್ಟರ್ ಕರೆದು ಹೇಳಿದ್ರು, ನಮ್ಮ ತುಂಬ ಜನ ರಿಟೈರ್ ಆಗ್ತಾ ಇದ್ದಾರೆ, ಬ್ಯಾಂಕರ್ಸ್, ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ. ಬಟ್ ಅವ್ರಿಗೆಲ್ಲ ಏನೋ ಒಂಥರ ಪಾಪ ಸಂಕಟ ಇದೆ, ರಿಟೈರ್ ಆಗಿಬಿಡ್ತೀವಿ ಅಂತ. ಸೊ ಪೋಸ್ಟ್ ರಿಟೈರ್ಮೆಂಟ್ ಏನು ಮಾಡಬೇಕು ಅಂಥೇಳಿ ಏನಾದ್ರು ಒಂದು ಸ್ವಲ್ಪ ಮೋಟಿವೇಶನಲ್ ಆಗಿ ಅವ್ರಿಗೆ ಮಾತಾಡಿ ಅಂತ. ನನಗೆ ಆಶ್ಚರ್ಯ ಆಯಿತು, ರಿಟೈರ್ಮೆಂಟ್ ಬಗ್ಗೆ ಯಾಕಷ್ಟು ಕ್ಲೇಶ ಅಂತ. ಬಟ್ ವಾಟ್ಸ್ ಅ ಪ್ರಾಬ್ಲಮ್? ಯಾಕೆ ನಮ್ಮ ಅಪ್ಪ ತುಂಬ ಖುಷಿಯಾಗಿದ್ದಾರೆ, ನಾನು ನೋಡಿದ್ದೀನಿ. ಇಲ್ಲ ನಿಮಗೆ ಗೊತ್ತಿಲ್ಲ, ಅದೇ ಫೀಲ್ ಮುಗಿದೋಯ್ತು, ಅದು ಎಂಡ್ ಆಫ್ ದ ವರ್ಲ್ಡ್ ಅಂತೆಲ್ಲ ಅಂದ್ಕೊಳ್ತಾರೆ ಅಂತ. ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ತಂದೆ ಜೊತೆ ಕೂತ್ಕೊಂಡೆ, ನಿಮ್ಮಪ್ಪ ಹೇಗಿದ್ರು ರಿಟೈರ್ಮೆಂಟ್ ಆದಮೇಲೆ, ಆಮೇಲೆ ನಮ್ಮಪ್ಪ ಹೆಂಗಿದ್ದಾರೆ ನಾನು ನೋಡ್ತಾನೆ ಇದ್ದೀನಿ. ಆ ಥರ ಒಂದಿಷ್ಟು ನನ್ನ ಸುತ್ತಮುತ್ತಲ ಹಿರಿಯರನ್ನು ರಂಗನಾಥ್ ಶರ್ಮನ್ನೇ ನೋಡಿದೆ. ಇದೆಲ್ಲ ನೋಡಿದಾಗ ಅನ್ನಿಸ್ತು ನನಗೆ, ಯಾರು ನಮ್ಮ ಸಂಸ್ಕೃತಿಯಲ್ಲಿ ಬೇರೆಯವ್ರು ಇರ್ತಾರೋ ಅವ್ರಿಗೆ ಆ ಪ್ರಶ್ನೆ ಬರೋದಿಲ್ಲ, ನೆಕ್ಸ್ಟ್ ವಾಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಸಮಯ ಸಿಕ್ಕರೆ ಒಂದು ಗ್ರಂಥ ಇಟ್ಕೊಂಡು ಕೂತ್ಕೊಳ್ತಾರೆ, ಓದ್ತಾರೆ, ಬರೀತಾರೆ. ಸಂಗೀತ ಇದೆ, ಕಲೆ ಇದೆ, ಶಿಲ್ಪಶಾಸ್ತ್ರ ಇದೆ, ಇತಿಹಾಸ ಇದೆ. ಅಥವಾ ಪಕ್ಕದ ಮನೆಯವ್ರು ಹೋಗ್ಬಿಟ್ಟು ಸುಖ ದುಃಖ ವಿಚಾರಿಸ್ಬೋದು, ಒಂದು ವಾಕಿಂಗ್ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಹರಿಕತೆ ಕೇಳ್ಬೋದು. ಎಷ್ಟು ಆಯಾಮಗಳಲ್ಲಿ ನಾವು ಬದುಕಬೋದು. ಆದರೆ ಇವತ್ತಿನ ಮೆಕಾಲೆ ಸಿಸ್ಟಮ್, ಐ ಡೋಂಟ್ ಕಾಲ್ ಇಟ್ ಇಂಗ್ಲೀಷ್ ಎಜುಕೇಷನ್ ಆ್ಯಟ್ ಆಲ್. ಇದು ಮೆಕಾಲೆ ಎಜುಕೇಷನ್. ಇಟ್ ವಾಸ್ ಮೆಂಟ್ ಟು ಮೇಕ್ ಅಸ್ ಲೈಕ್ ದಿಸ್. ನಿಮ್ಗೆ ಗೊತ್ತೋ ಇದೆಯೋ ಇಲ್ವೋ, ಮೆಕಾಲೆಯದು ಒಂದು ಪ್ರಸಿದ್ಧವಾದ ಕತೆ ಇದೆ. ಮೆಕಾಲೆ ವಾಸ್ ಅ ವೆರಿ ಫೆನೆಟಿಕ್ ಮಿಷನರಿ. ಅವನು ಇಲ್ಲಿ ಬಂದಿದ್ದೆ ಭಾರತವನ್ನು ಕನ್ವರ್ಟ್ ಮಾಡೋಕ್ಕೆ. ಅವ್ನು ಬಂದಾಗಲೇ ಅವನಿಗೊಂದು ಪ್ರಶ್ನೆ ಕಾಡಿತ್ತಂತೆ, ಅಲ್ಲ ನಾವು ಯುರೋಪನ್ನು, ಬೇರೆ ಬೇರೆ ದೇಶಗಳನ್ನ, ಆಸ್ಟ್ರೇಲಿಯಾ, ಅಮೇರಿಕಾ, ವಿ ವೆಂಟ್ 10 years, 20 years, 30 years ಅವನ್ನ ಮ್ಯಾಸಕರ್ ಮಾಡಿದ್ವಿ, ಅಥವಾ ಇನ್ನೇನೋ ಮಾಡಿದ್ವಿ, ಟೆಂಪ್ ಮಾಡಿದ್ವಿ, ವಿ ಮಿಸ್ಲೆಡ್ ದೆಮ್ ಅಂತೂ. ಒಟ್ಟು ಕನ್ವರ್ಷನ್ಸ್, ಮಾಸ್ ಕನ್ವರ್ಷನ್ಸ್ ಆಗೋಯ್ತು ಇಡೀ ಯುರೋಪನಲ್ಲಿ. ಬಿಫೋರ್ ಕ್ರಿಶ್ಚಿಯಾನಿಟಿ ಏನಿತ್ತು ಏನೂ ಇಲ್ಲ. ಈಗ ಎವ್ರಿಥಿಂಗ್ ಈಸ್ ಲಾಸ್ಟ್ ಫಾರ್ ಎವರ್, ಎಲ್ಲ ಹೊಟ್ಟೋಯ್ತು. ಈ ಭಾರತಕ್ಕೆ ಮಿಡ್ಲ್ ಈಸ್ಟಿಂದ ಅಷ್ಟು ಜನ ಬಂದು ಆಕ್ರಮಣ ಮಾಡಿ, ದೇವಸ್ಥಾನಗಳನ್ನ ನಾಶ ಮಾಡಿ, ಸಾಯಿಸಿ, ಕೊಚ್ಚಿ, ಕೊಂದು, ಲೂಟಿ ಹೊಡೆದು, ಮತಾಂತರ ಮಾಡಿದ್ರು. ನಾವು ಮಾಡಿದ್ವಿ. ಪೋರ್ಚುಗೀಸ್ ಬಂದರು, ಡಚ್ ಬಂದರು, ಫ್ರೆಂಚ್ ಬಂದರು, ನಾವು ಬಂದ್ವಿ. ಇಷ್ಟೆಲ್ಲ ಆಗಿದೆ. ವಿ ಹ್ಯಾವ್ ರೆಡ್ಯೂಸ್ ದೆಮ್ ಟು ಶಾಟರ್ಸ್, ಪಾವರ್ಟಿ. ಮಿಸ್ ಮಾಡಿಟ್ಬಿಟ್ಟಿದ್ದೀವಿ ಅವ್ರ ದೇಶನ. ಇಷ್ಟಾದರೂ ಕೂಡ ಒಬ್ಬಟ್ಟು ತಿಂತಾರೆ, ಹಬ್ಬ ಮಾಡ್ತಾರೆ, ಸಹನಾಭೂತಿ ಹೇಳ್ತಾರೆ, ಸಂಗೀತ ಹಾಡ್ತಾರೆ, ಚಿಂದೆ ಬಟ್ಟೆ ಉಟ್ಕೊಂಡು ಕೂತ್ಕೊಂಡು ವೇದಾಂತಗಳನ್ನ ಡಿಸ್ಕಸ್ ಮಾಡ್ತಾರೆ. ಪಾವರ್ಟಿ ಮೀನ್ಸ್ ನಥಿಂಗ್ ಟು ದೆಮ್. ಅವ್ರಿಗೆ ಈ ಬಡತನದ ಬಗ್ಗೆ ಯೋಚನೆ ಇಲ್ಲ, ಕಷ್ಟಗಳ ಬಗ್ಗೆ ಯೋಚನೆ ಇಲ್ಲ. ಹೇಗೆ ಅವ್ರು ಹಾಗೆ ತಮ್ಮಂತ ಅವ್ರು ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾರೆ? ಆ ಒಂದು ಪಾಸಿಟಿವಿಟಿ ಸ್ಪಿರಿಟ್ಟು, ಸೆಲ್ಫ್ ರಿವೈವಲ್, ಆ ಸ್ಪಿರಿಟ್ ಇದೆ. ಅದು ಎಲ್ಲಿಂದ ಬರುತ್ತೆ? ಅಷ್ಟೊಂದು ಸ್ವಾಭಿಮಾನ ಇವ್ರಿಗೆ ಎಲ್ಲಿಂದ ಉಳಿಯುತ್ತೆ? ಏನೋ ಇರಬೇಕು, ಇದಕ್ಕೊಂದು ತಾಯಿ ಬೇರೆ ಇರಬೇಕು ಅಂತ ಹುಡುಕ್ತಾ ಇದ್ದಂತೆ. ಹಿ ವಾಸ್ ಇನ್ ನೋ ಹರಿ ಟು ಸ್ಟಾರ್ಟ್ ಥಿಂಗ್ಸ್. ನೋಡೋಣ ಅಂತ 2 ವರ್ಷ ಇದ್ದಂತೆ ಭಾರತದಲ್ಲಿ, ಕೋಲ್ಕತ್ತಾದಲ್ಲಿ ಒಂದು ಬಂಗ್ಲಾನಲ್ಲಿ. ಪ್ರತಿದಿನ ಒಂದು ಹಾರ್ಸ್ ಕ್ಯಾರೇಜಲ್ಲಿ ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದಂತೆ ಜನಜೀವನ ಹೇಗಿದೆ ಅಂತ. ನೋಡ್ತಾನೆ, ಇಷ್ಟೆಲ್ಲ ಆದರೂ ಸಂಜೆ ಆದರೆ ಭಜನೆ ಮಾಡ್ತಾರೆ, ಕುಣಿತಾರೆ, ಸಂತೋಷ ಪಡ್ತಾರೆ. ಇಷ್ಟೊಂದು ಸಂತೋಷಕ್ಕೆ ಇಂಥ ಒಂದು ಕಮ್ಯುನಿಟಿ ಲೈಫ್ ಏನಿದೆ, ಇದು ಈ ಸಂಸ್ಕೃತಿ, ಕಲ್ಚರಲ್ ಓರಿಯೆಂಟೇಷನ್, ಇದೆಲ್ಲ ಹೆಂಗೆ ಬರುತ್ತೆ ಇವ್ರಿಗೆ ಅಂತ. ಒಂದು ದಿನ ತನ್ನ ಬಂಗ್ಲೆಯಲ್ಲಿ ದುಭಾಷಿಯಾಗಿ ಟ್ರಾನ್ಸ್ಲೇಟರ್ ಕೆಲಸ ಮಾಡೋ ಒಬ್ಬ ಯುವಕ ಇದ್ದ, ಭಾರತೀಯ ಯುವಕ, ಸಾಂಪ್ರದಾಯಿಕ ಪರಿವಾರದ ಯುವಕ. ಅವನು ಸ್ವಲ್ಪ ಇಂಗ್ಲೀಷು ಬರ್ತಾ ಇತ್ತು. ಅವನು ಅಲ್ಲಿಂದ ದೂರದಲ್ಲೇ ಅವ್ರ ಮನೆ. ಅವನೆಲ್ಲೋ ಊರಿಗೆ ಹೊರಟಿದ್ದಂತೆ. ಒಂದು ಕುದುರೆ ಗಾಡಿ ಹತ್ತೋ ಮುಂಚೆ ಸಾಮಾನೆಲ್ಲ ಏರಿಸಿದಂತೆ. ತಂದೆಗೆ, ತಾಯಿಗೆ, ಅಜ್ಜಿ, ತಾತಗೆ ಎಲ್ರಿಗೂ ನಮಸ್ಕಾರ ಮಾಡಿ, ಅವ್ರ ಮನೆ ಅಡುಗೆ ಭಟ್ಟನಿಗೂ ನಮಸ್ಕಾರ ಮಾಡಿ ಅವನು ಕುದುರೆ ಸಾರೋಟನೇ ಏರಿದಂತೆ. ಮೆಕಾಲೆ ನೋಡ್ದ. ಸರಿ, ಅವನು ಹೋದ, ಎಲ್ಲೋ ಊರಿಗೆ ಹೋದ. ಅವ್ನು 4 ದಿನದ ನಂತರ ಬಂದಾಗ ಹುಡುಗನ್ನ ಕೇಳಿದಂತೆ ಮೆಕಾಲೆ, ಓಕೆ ನೀನು ತಂದೆ ತಾಯಿ ಅಜ್ಜಿ ತಾತಗೆಲ್ಲ ನಮಸ್ಕಾರ ಮಾಡಿದೆ, ಓಕೆ ಐ ಅಂಡರ್ಸ್ಟ್ಯಾಂಡ್. ಆದರೆ ನಿಮ್ಮ ಅಡುಗೆ ಭಟ್ಟನ ಯಾಕೆ ನಮಸ್ಕಾರ ಮಾಡಿದೆ? ಅವನು ನಿನ್ನ ಎಂಪ್ಲಾಯಿ ಅಲ್ವಾ, ಯುವರ್ ಬಟ್ಲರ್ ಆಫ್ಟರ್. ನಿನ್ನ ಕೆಲಸಕ್ಕಿರೋನು ಅವ್ನಿಗೆ ಯಾಕೆ ನಮಸ್ಕಾರ ಮಾಡಿದೆ ಅಂತ. ಆಗ ಯುವಕ ಹೇಳಿದಂತೆ, ಹಾಗೆ ಹೇಳ್ಬೇಡಿ, ಅವ್ನು ಬಡವ ಇರ್ಬೋದು, ಅವ್ನು ನನ್ನಲ್ಲಿ ಕೆಲಸಕ್ಕಿರ್ಬೋದು, ಆದರೆ ಅವನೊಬ್ಬ ಸಂಸ್ಕೃತ ಪಂಡಿತ, ವೇದ ಪಂಡಿತ. ನಮ್ಮಲ್ಲಿ ಸಂಸ್ಕೃತ, ವೇದ, ಈ ವಿದ್ಯೆಯನ್ನು ಉಳಿಸುವಂಥವ್ರಿಗೆ ಮಹಾರಾಜ ಕೂಡ ನಮಸ್ಕಾರ ಮಾಡ್ತಾರೆ, ಚಕ್ರವರ್ತಿ ಕೂಡ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದು ನಮ್ಮ ಸಂಸ್ಕೃತಿ. ಬಟ್ ಸೋ ವಾಟ್, ವೈ, ಅಂಥದ್ದೇನಿದೆ ಅದರಲ್ಲಿ ಅಂತ. ಆಫ್ಟರ್ ಆಲ್ ಎ ಟೀಚರ್ ತಾನೆ. ಹೇಳ್ತಾನೆ, ಇಲ್ಲ, ಸಾವಿರಾರು ವರ್ಷಗಳ ಪಾರಂಪರಿಕ ವಿದ್ಯೆಯನ್ನು ಇಲ್ಲಿಯವರೆಗೂ ಇಂಟ್ಯಾಕ್ಟಾಗಿ ಉಳಿಸಿರುವಂಥ ಪರಂಪರೆ ಸಂಸ್ಕೃತ ವಿದ್ವಾಂಸರ ಪರಂಪರೆ. ಪ್ರತಿಯಾಗಿ ಏನು ಬಯಸಿದ್ರು? ಏನೂ ಬಯಸಲಿಲ್ಲ. ವೇದ ವಿದ್ಯೆ ಅನ್ನವನ್ನು ವಿಕ್ರಯ ಮಾಡಬಾರ್ದು ಅನ್ನೋ ವ್ರತ ಇಟ್ಕೊಂಡು, ಬಡತನದಲ್ಲಿ ಇಟ್ಕೊಂಡು, ರಾಜ ಮಹಾರಾಜನಿಂದ ಹಿಡಿದು ಸಾಮಾನ್ಯ ರೈತನವರೆಗೂ ಎಲ್ಲರಿಗೂ ಎಲ್ಲ ವಿದ್ಯೆಯನ್ನು ಕೊಟ್ಟರು. ಪ್ರತಿಯಾಗಿ ಏನನ್ನೂ ಬಯಸಲಿಲ್ಲ.
ಆ ಶಿಷ್ಯ ತನ್ನ ಒಂದು ಕುಂಬಳಕಾಯಿ ಕೊಟ್ಟು ನಮಸ್ಕಾರ ಮಾಡಿದ್ರೆ ಧನ್ಯವಾದ ಅಂತ ಹರಿಸಿ ಕಳಿಸ್ತಾ ಇದ್ರು. ದೇ ಪ್ರಿಫರ್ ಟು ಲಿವ್ ಇನ್ ಪಾವರ್ಟಿ. ಯಾಕೆಂದರೆ ಈ ಜೀವನದಲ್ಲಿ ಅಲ್ಲ, ಈ ಬರೀ ಮೆಟೀರಿಯಲಿಸಮ್ ಇವತ್ತು ಫಾರ್ವರ್ಡ್ ಅಂದರೆ ಪಾಶ್ ಅಂದರೆ ಏನಂದರೆ ಮಾರ್ಬಲ್ಲು, ಗ್ರಾನೈಟು ಇದೇ ಆಗೋಗ್ಬಿಟ್ಟಿದೆ. ಸಾಮಾನ್ಯವಾದ ಒಂದು ಜಗಲಿನಲ್ಲಿ ಹಳೆ ಪಂಚೆ ಉಟ್ಕೊಂಡು ಕೂತ್ಕೊಂಡು ಅತ್ಯಂತ ಉನ್ನತ ಮಟ್ಟದ ಚಿಂತನೆ ಮಾಡ್ತಾ ಇದ್ದಂಥವ್ರು ನಮ್ಮವರು. ಅವರ ಬಗ್ಗೆ ರಾಜಮಹಾರಾಜಂದ್ರಿಗೂ ಗೌರವ ಇರುತ್ತೆ. ನಮ್ಮ ಇಡೀ ಪರಂಪರೆಯ ತಾಯಿ ಬೇರಿರೋದು ಸಂಸ್ಕೃತದಲ್ಲಿ, ವೇದದಲ್ಲಿ ಅಂತ ಆ ಹುಡುಗ ಗುಟ್ಟು ಬಿಟ್ಕೊಟ್ಬಿಟ್ಟ ಮೆಕಾಲೆಗೆ. ಅದಾದ ತಕ್ಷಣವೇ ಮೆಕಾಲೆ ಮಾಡಿದ್ದು ಇಮಿಡಿಯೇಟ್ಲಿ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್, ಡಿಸ್ಪ್ಲೇ ಸಂಸ್ಕೃತ್ ವಿತ್ ಇಂಗ್ಲೀಷ್ ಅಂತ. ಇವತ್ತು ನಾವು ಇಂಗ್ಲೀಷ್ ಗೇವ್ ಅಸ್ ದ್ಯಾಟ್ ದೀಸ್ ಅಂತ ನನಗೂ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಆಗಿದೆ. ಬಟ್ ದ ರಿಯಾಲಿಟಿ, ಕ್ರೂಯಲ್ ರಿಯಾಲಿಟಿ ಇಸ್ ದಟ್ ಸಂಸ್ಕೃತವನ್ನು ಡಿಸ್ಪ್ಲೇಸ್ ಮಾಡಿ ನಮ್ಮನ್ನು ನಮ್ಮ ತಾಯಿ ಬೇರಿನಿಂದ ಕತ್ತರಿಸಿ ಹಾಕೋದಕ್ಕಾಗಿಯೇ ಮೆಕಾಲೆ ಎಜುಕೇಷನ್ ಬಂದಿತ್ತು. ಇದರಲ್ಲಿ ನಮ್ಮ ದೇಶದ ಬಗ್ಗೆ ಏನೂ ಹೇಳಲ್ಲ. MBA ಕೋರ್ಸ್ ಮಾಡ್ತೀವಿ, ನಾಟ್ ಎ ಲೈನ್ ಆಫ್ ಚಾಣಕ್ಯ. ನಾವು ಕೃಷಿ ಬಗ್ಗೆ ಹೇಳ್ಕೊಡ್ತೀವಿ, BSc MSc ಅಗ್ರಿಕಲ್ಚರ್ ಎಲ್ಲ. ನಮ್ಮ ಕೃಷಿ ಶಾಸ್ತ್ರದ ವೃಕ್ಷಾಯುರ್ವೇದದ ಒಂದು ಲೈನ್ ಇಲ್ಲ ಅಲ್ಲಿ. ಎಷ್ಟೊಂದಿದೆ ನಮ್ಮ ವಿದ್ಯೆಗಳು, ಅದರ ರೆಪ್ರೆಸೆಂಟೇಷನೇ ಇಲ್ಲ, ಪ್ರಾತಿನಿಧ್ಯವೇ ಇಲ್ಲ. ನಾಮಕೆ ವಾಸ್ತೆ ಒಂದು ಸ್ವಲ್ಪ ಕನ್ನಡ, ನಾಮಕೆ ವಾಸ್ತೆ ಒಂದು ಸ್ವಲ್ಪ ಸಂಸ್ಕೃತ ಅಲ್ಲ ಸ್ಯಾನ್ಸ್ಕ್ರಿಟ್ ಹೇಳ್ಕೊಡೋದು. ಸಂಸ್ಕೃತ ಅಂತ ಹೇಳೋಕ್ಕೆ ಬರಲ್ಲ ನಮಗೆ, ನಾವೆಲ್ಲ ಸ್ಯಾನ್ಸ್ಕ್ರಿಟ್ ಅಂತಲೇ ಹೇಳೋದು. ಅವ್ರಿಗೇನೋ ಬಾಯಿ ಚೊಟ್ಟ ಇತ್ತು, ಬೆಂಗಳೂರನ್ನ ಬ್ಯಾಂಗ್ಳೂರು ಮಾಡಿದ್ರು, ಮಂಗಳೂರನ್ನ ಮ್ಯಾಂಗ್ಳೂರು ಮಾಡಿದ್ರು, ಸಂಸ್ಕೃತನ ಸ್ಯಾನ್ಸ್ಕ್ರಿಟ್ ಮಾಡಿದ್ರು. ಆದರೆ ನಾವು ಹಾಗೆ ಹೇಳ್ತೀವಲ್ಲ, ಕಲನಿಯಲ್ ಹ್ಯಾಂಗೋವರ್. ಇವತ್ತಿಗೂ ನಾವು ಹಾಗೇ ಇದ್ದೀವಿ ನೋಡಿ. ನಾನು ಇಲ್ಲಿ ಏನು ಮಾಡಲಿ ಈ ದೇಶಕ್ಕಾಗಿ ಅನ್ನೋದು ಡ್ರೀಮೇ ಇಲ್ಲ ನಮಗೆ, ಸ್ವಪ್ನವೇ ಇಲ್ಲ. ಅದನ್ನು ನಾವು ಕಾಣಬೇಕಾದ್ರೆ ಇಂಥ ಮಹಾತ್ಮರಲ್ಲಿ ಕಾಣ್ತೀವಿ. ಅವರ ವೃತ್ತಿ ಕಾಲದಲ್ಲೂ ನಿವೃತ್ತಿ ಕಾಲದಲ್ಲೂ ನಿರಂತರವಾಗಿ ಈ ಪಾರಂಪರಿಕ ವಿದ್ಯೆಗಳನ್ನು ಕಲಿತು ಈಗ ತಾನೇ ಭಾಗ್ಯಮ್ಮ ಅವ್ರು ಹೇಳ್ತಾ ಇದ್ರು, ನಮ್ಮ ಮದುವೆ ಆಗ್ಬಿಡ್ತು, ಮಧ್ಯಾಹ್ನ ನಾನು ಇದಕ್ಕೆ ಸೇರಿಕೊಂಡಿದ್ದೆ ಕಾಲೇಜ್ಗೆ, ನಮ್ಮ ಮನೆಗೆ ಬಂದು ದಿನಾ ತರ್ಕ ಹೇಳ್ಕೊಡೋರು ನಮ್ಮಪ್ಪ ಅಂತ. ಏನು ಕಮಿಟ್ಮೆಂಟು! ಮದುವೆಯಾಗಿ ಮಗಳನ್ನು ಕಳಿಸ್ಕೊಟ್ಟ ಮೇಲೂ ಅಲ್ಲಿ ಹೋಗಿ ತರ್ಕ ಕಲಿಸಿದಾರೆ ನೋಡಿ. ಇಂಥ ಟೀಚರ್ಸ್ ಎಲ್ಲಿ ಸಿಗ್ತಾರೆ ನಮಗೆ? ಆ ಪ್ರೇಮ ಇದೆಯಲ್ಲ ಅವ್ರಿಗೆ, ಪರಂಪರೆಯ ಬಗ್ಗೆ ಪ್ರೀತಿ, ಅದು ತುಂಬ ತುಂಬ ವಿಶಿಷ್ಟವಾದದ್ದು. ಅಂಥದ್ದನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತಿನ ಜನರೇಷನಲ್ಲಿ ಅಂಥ ಟೀಚರ್ಸ್ ಎಲ್ಲಿ ಸಿಗ್ತಾರೆ ನಮಗೆ? ಯೋಚನೆ ಮಾಡಿ ನೋಡಿ. ಆ ಮಟ್ಟದ ಪ್ರೌಢಿಮೆ, ಆ ಮಟ್ಟದ ವಿದ್ವತ್ತು ಅದೊಂದು ಪ್ರಶ್ನೆ. ಆದರೆ ಆ ಮಟ್ಟದ ಕಮಿಟ್ಮೆಂಟ್ ಇದೆಯಾ ಅಂತ. ಮಕ್ಕಳು ಬಂದು ಬೆಲ್ ಹೊಡೆದ ಮೇಲೆ ಬಂದು ಏನೋ ಪ್ರಶ್ನೆ ಕೇಳಿ ಟುಮಾರೋ ನಾಟ್ ನೌ ಅಂತ ಹೇಳೋವಂಥ ಟೀಚರ್ಸೇ ನೋಡ್ತೀವಿ ನಾವು. ಸಂಬಳ ಎಷ್ಟು ಕೊಟ್ರ ಅಷ್ಟೇ ಅಂತ. ಆದರೆ ಇವರು ಸಂಬಳಕ್ಕಾಗಿ ದುಡಿದ್ರ? ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ಇವರೆಲ್ಲ ಬಡ ಬ್ರಾಹ್ಮಣರು ಅಂತ ಹೇಳ್ತೀವಲ್ಲ, ಬಡ ಅಂತ ಹಾಕಲೇಬೇಕಾಗಿಲ್ಲ, ಆಲ್ವೇಸ್ ಬಡನೇ. ಬಟ್ ಇಟ್ ವಾಸ್ ಆ ಬಡತನ ಅನ್ನೋದು ಅವ್ರಿಗೆ ತಲೆಗೆ ಹೋಗಲಿಲ್ಲ. ನಾವಿವತ್ತೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಮೆಷರ್ ಆಫ್ ಸಕ್ಸಸ್ ಅಂತಂದರೆ ನಂಬರ್ ಆಫ್ ಫಾರಿನ್ ಟೂರ್ಸು, ಮೈ ಡ್ರೀಮ್ ಕಾರ್, ಮೈ ಡ್ರೀಮ್ ಬಂಗ್ಲಾ, ಬಂಚ್ ಆಫ್ ಇಂಗ್ಲೀಷ್ ವರ್ಡ್ಸ್, ಇದೇ ನಮ್ಮ ಸಕ್ಸಸ್ ಡೆಫಿನೇಷನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇಟ್ಸ್ ಅ ಸ್ಟುಪಿಡ್ ಡೆಫಿನೇಷನ್. ನಮ್ಮ ಇದೇ ಬೆಂಗಳೂರಿನಲ್ಲಿ ಒಂದು ಸುಮಾರು 15-20 ವರ್ಷದ ಹಿಂದೆ ಒಂದು ಭಯಂಕರವಾದ ಘಟನೆ ನಡೆದಿತ್ತು. ಯುಟಿಲಿಟಿ ಬಿಲ್ಡಿಂಗ್ ಅಂತಂದು ಓಡಿದೆ. ಅಲ್ಲಿಂದ ಒಬ್ಬ ಯುವಕ ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದ. ಅವನ ಜೇಬಲ್ಲಿ ಸೂಸೈಡ್ ನೋಟ್ ಇತ್ತು, ಪೇಪರಲ್ಲಿ ಬಂದಿತ್ತು. ಏನಂತಂದರೆ ಅವನು ಬರೆದಿದ್ದಾನೆ, ನನ್ನ ಸೂಸೈಡ್ಗೆ ಯಾರೂ ಕಾರಣ ಅಲ್ಲ, ಐ ಆಮ್ ಬೋರ್ಡ್ ಆಫ್ ದ ಮೊನಾಟನಿ ಆಫ್ ಲೈಫ್ ಅಂತ. ಅವನಿಗೆ ಡ್ರೀಮ್ ಕಾರ್ ಇತ್ತು, ಡ್ರೀಮ್ ಬಂಗ್ಲಾ ಇತ್ತು, ಹೆಂಡತಿಗೂ ಡ್ರೀಮ್ ಕಾರ್ ಇತ್ತು, ಡ್ರೀಮ್ ಬಂಗ್ಲಾ ಇತ್ತು, ಎಲ್ಲನೂ ಇತ್ತು. ಇಷ್ಟು ಸುಂದರವಾದ ಸಚ್ ಅ ಹ್ಯಾಪನಿಂಗ್ ಸಿಟಿ. ಇಂಥ ಬೆಂಗಳೂರಿನಲ್ಲಿ ಹೆಂಗೆ ಬದುಕೋದು ಅಂತ ಗೊತ್ತಿಲ್ಲ. ಅಂಥವ್ರನ್ನ ಇಂಥ ಮಹಾತ್ಮರ ಹತ್ರ ಬಂದು ಕೂಡಿಸಿದ್ರೆ ಭಗವದ್ಗೀತೆ ಏನು, ರಾಮಾಯಣ ಏನು, ಮಹಾಭಾರತ ಏನು, ಜೀವನ ಏನು, ಸಂಗೀತ ಏನು, ವಿದ್ಯೆ ಏನು, ಚತುಷ್ಷಷ್ಟಿ ವಿದ್ಯೆಗಳಿವೆ ನಮ್ಮಲ್ಲಿ, ಅಷ್ಟಾದಶ ವಿದ್ಯಾಸ್ಥಾನಗಳಿವೆ. ತರ್ಕದಲ್ಲಿ ಹೋದರೆ ಅದರೊಳಗೆ ಒಂದಷ್ಟಿವೆ, ವೇದಾಂತದಲ್ಲಿ ಹೋದರೆ ಒಂದಷ್ಟಿವೆ. ಅದರಲ್ಲಿ ನಿನಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಬೇಕಾ, ಅದೂ ಇದೆ. ಇದೆಲ್ಲ ಬೋರ್ ಹೊಡೆಯೋತಪ್ಪ ಅಂದರೆ ಭಜನೆ ಇದೆ, ಅದೂ ಬೇಡ. ಒಳ್ಳೆ ಪ್ರಸಾದ ಸಿಕ್ಕತ್ತೆ, ದೇವಸ್ಥಾನಕ್ಕೆ ಹೋಗಿ ಸಂತೋಷ ಪಡಿ, ಭಾಗವಹಿಸಿ, ಎಷ್ಟು ಸೊಗಸಾಗಿ ಬದುಕಬಹುದು. ಈ ಪೆರಿಫರಲ್ ಪಾರ್ಟ್ ಆಫ್ ಸನಾತನ ಧರ್ಮ ಏನಿದೆ, ನಮ್ಮ ಧಾರ್ಮಿಕ ಸಂಸ್ಕೃತಿ, ಅದು ತುಂಬ ಚೆನ್ನಾಗಿದೆ. ಕೋರಲ್ಲಿರುವ ವೇದಾಂತ ಏನಿದೆ ಅದೂ ಅದ್ಭುತವಾಗಿದೆ. ವೇದಾಂತ ಅರ್ಥ ಆಗೋದಿಲ್ವಾ? ಪ್ರಸಾದ ಅರ್ಥ ಆಗುತ್ತೆ, ದೇವಸ್ಥಾನ ಅರ್ಥ ಆಗುತ್ತೆ, ಉತ್ಸವ ಅರ್ಥ ಆಗುತ್ತೆ, ಮೆರವಣಿಗೆ ಅರ್ಥ ಆಗುತ್ತೆ. ಹೋಗೊಂದು ಸಂಗೀತ ಕೇಳೋಕ್ಕಾಗಲ್ವಾ? ಏನೋ ಕೇಳೋಕ್ಕಾಗಲ್ವಾ? ಒಂದು ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಆಟ ಆಡೋಕ್ಕಾಗಲ್ವಾ? ಅಥವಾ ಪಕ್ಕದ ಮನೆ ಅಜ್ಜಿ ಮಾತಾಡೋಕ್ಕಾಗಲ್ವಾ? ಹಳ್ಳಿಗೆ ಹೋಗ್ಬಿಟ್ಟು ನಮ್ಮ ರೈತರ ಜೊತೆ ಮಾತಾಡೋಕ್ಕಾಗಲ್ವಾ? ಎಷ್ಟು ಮಾಡ್ಬೋದು.
ಪೋಸ್ಟ್ ರಿಟೈರ್ಮೆಂಟ್ ಇಷ್ಟೊಂದು ಸಮಾಜಕ್ಕೆ ಕೊಟ್ಟಂತಹ ಮಹಾತ್ಮರಲ್ಲಿ ಎಲ್ಲವೂ ಇರುವಾಗ ಹೀಟ್ ಆಫ್ ಯೂತಲ್ಲಿ ಐ ಆಮ್ ಬೋರ್ಡ್ ಆಫ್ ದ ಮೊನಾಟನಿ ಆಫ್ ಲೈಫ್ ಅಂತ ಸೂಸೈಡ್ ಮಾಡಿಕೊಡುವಂಥ ಮೆಕಾಲೆ ಎಜುಕೇಟೆಡ್ ಮೈಂಡ್ಸಲ್ಲಿ ಇಟ್ಸ್ ಹೈ ಟೈಮ್ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದಿಸ್. ಇದ್ರ ಬಗ್ಗೆ ನಿಜಕ್ಕೂ ಆಲೋಚನೆ ಮಾಡಬೇಕಾಗಿದೆ ನಾವು. ವಾಟ್ ಇಸ್ ಸಕ್ಸಸ್ ಅಂತ. ಈ ಸಕ್ಸಸ್ ಅನ್ನೋ ಡೆಫಿನೇಷನ್ನ ನಾವು ಮೊದಲು ಬದಲಾಯಿಸಬೇಕು. ಎಲ್ಲೋ ಒಂಥರ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿವಿ. ನಿಜವಾದ ಸಕ್ಸಸ್ ಅಂದರೆ ನಮ್ಮ ಐಡೆಂಟಿಟಿ, ನಮ್ಮನ್ನು ನಾವು ತಿಳ್ಕೊಳ್ಳೋದು, ಆತ್ಮದರ್ಶನ, ಆತ್ಮಜ್ಞಾನ ಅಂತ ಹಿಂದಿನವ್ರು ಹೇಳಿಬಿಟ್ರು. ಆತ್ಮಜ್ಞಾನನೇ ಸಮಥಿಂಗ್ ಸೋ ಕಾಂಪ್ಲಿಕೇಟೆಡ್, ಅರ್ಥ ಆಗಲ್ಲ. ಅಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ಈ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇದೆಲ್ಲ ನನ್ನ ಟೂಲ್ಸ್ ಅಷ್ಟೇ. ಈ ದೇಹ ನನ್ನ ಟೂಲ್ ಅಷ್ಟೇ. ನಾನೇ ದೇಹ ಅಂದ್ಕೊಂಡ್ರೆ ಏನಾಗುತ್ತೆ, ಒಂದು ದೊಡ್ಡ ದುಃಖ ಪರಂಪರೆ ನಮ್ಮ ಹಿಂದೆ ಬರುತ್ತೆ. ಇವತ್ತು ನಮ್ಮ ಯುವಕ ಯುವತಿಯರ ದೊಡ್ಡ ಅಬ್ಸೆಷನ್ ಏನು, ದ ಬಾಡಿ. ನಮ್ಮ ಹುಡುಗರಿಗೆ ಯು ಆರ್ ದ ಬಾಡಿ, ಯು ಆರ್ ದ ಬಾಡಿ ಅಂತ ಹೇಳಿ ಹೇಳಿ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಹಗಲು ರಾತ್ರಿ ಪಿಂಪಲ್ಗೆ ಏನು ಮಾಡಲಿ, ಸ್ಪ್ಲಿಟ್ ಹೇರ್ಗೆ ಏನು ಮಾಡಲಿ, ಡ್ರೈ ಸ್ಕಿನ್ಗೆ ಏನು ಮಾಡಲಿ, ಆಯಿಲಿ ಸ್ಕಿನ್ಗೆ ಏನು ಮಾಡಲಿ, ಅದಕ್ಕೇನು ಮಾಡಲಿ, ಇದಕ್ಕೇನು ಮಾಡಲಿ, ಆ ಪಕ್ಕದ ಮನೆ ಹುಡುಗನ ಗಮನ ಸೆಳೆಯೋಕ್ಕೆ ಏನು ಮಾಡಲಿ, ಇದೇ ಆಗೋಯ್ತು ಜೀವನ. ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮ್, ಸ್ಟುಪಿಡ್ ಅದು. ಅಷ್ಟೊಂದು ಅಲ್ಲ, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋಣ ಇರೋಣ, ದಾಟ್ಸ್ ಓಕೆ, ಬಟ್ ಅಬ್ಸೆಷನ್ ಆಗಬಾರ್ದದು. ನಾವು ಬರೀ ನಮ್ಮ ದೇಹ ಅಲ್ಲ, ಎಂಥ ಐಶ್ವರ್ಯರೈ ಕೂಡ ಅಜ್ಜಿ ಆಗಲೇಬೇಕು ಒಂದಿನ. ದಟ್ಸ್ ಅ ರಿಯಾಲಿಟಿ. ಅದನ್ನು ಗ್ರೇಸ್ಫುಲ್ಲಾಗಿ ನಾವು ಅಕ್ಸೆಪ್ಟ್ ಮಾಡಬೇಕು. ಏಜ್ ವಿತ್ ಗ್ರೇಸ್. 3 ಹೊತ್ತು ಆ್ಯಂಟಿ ಏಜಿಂಗ್ ಕ್ರೀಮು, ಆ್ಯಂಟಿ ವಿಂಕಲ್ ಕ್ರೀಮು, ಅದು ಇದು 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 ಹಾಕಿ ಹಾಕಿ ಚರ್ಮನ ಹಾಳು ಮಾಡಿ ಎಲ್ಲ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ ಹೋಗಿ ತುಂಬ ಅಷ್ಟೆಲ್ಲ ಮಾಡಿಸ್ಕೊಂಡು ಆಚೆ ಬಂದರೆ ಹೇಳ್ತಾರೆ, ಆಂಟಿ ಯು ಲುಕ್ ಸೋ ಯಂಗ್ ಅಂತ ಹೇಳ್ತಾರೆ ಕೊನೆಗೆ. ಯಾಕೆ ಅಬ್ಸೆಷನ್ ಅಂತ? ಆ ಸಮಯವನ್ನು, ಆ ಹಣವನ್ನು, ಆ ನಮ್ಮ ಆಯಸ್ಸನ್ನು ನಾವಿನ್ನೂ ಒಳ್ಳೆಯದಕ್ಕೆ ಬಳಸ್ಬೋದಲ್ವಾ? ನಮ್ಮ ಪೂರ್ವಜರು ಅದನ್ನು ತಿಳ್ಕೊಂಡಿದ್ರು. ಈ ದೇಹದ ಬಗ್ಗೆ ಇರೋ ಅಬ್ಸೆಷನ್ ಏನಿದೆ, ಇದನ್ನು ಬಿಡು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಹಣನಿ ಅಂದರೆ ಇದ್ಯಾವ ಈ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ ಸುಖ ದುಃಖಗಳು, ಈ ಹೊರಗಡೆ ಏನಿದೆ ಇದೆಲ್ಲ ನಾನಲ್ಲ. ಇದರ ಒಳಗೆ ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಐ ಆಮ್ ಸತ್, ಐ ಆಮ್ ಆಲ್ವೇಸ್ ದೇರ್. ಈ ದೇಹ ಬರುತ್ತೆ ಹೋಗುತ್ತೆ, ನಾನಂತೂ ಇರ್ತೀನಿ. ಆತ್ಮಸ್ವರೂಪಿ ನಾನು. ಜ್ಞಾನ ಕಾಲೇಜಲ್ಲಿಲ್ಲ, ಬುಕ್ಕಲ್ಲಿಲ್ಲ, ಇಲ್ಲೇ ಇದೆ. ಅಲ್ಲಿರೋದನ್ನು ಟ್ರಿಗರ್ ಮಾಡೋಕ್ಕೋಸ್ಕರ ಇರೋದು ಹೊರಗಡೆ. ನಿಜವಾದ ಗುರು ಅಂತರ್ಯಾಮಿ ಗುರು. ಇಲ್ಲಿಂದ ಅವನು ಓಪನ್ ಮಾಡಿದ್ರೆ ನಮ್ಗೆ ಅರ್ಥ ಆಗೋದು. ಹೊರಗಡೆ ಗುರು ಎಷ್ಟು ಪಾಠ ಮಾಡಿದ್ರು, ಪಾತ್ರೆ ಹಿಂಗಿಟ್ರೆ ಹೇಗೆ ನಲ್ಲಿ ನೀರು ಅದರೊಳಗೆ ಹೋಗೋದು, ಹಾಗೆ ಒಳಗಡೆಯ ಗುರು ಎಸ್ ಐ ವಾಂಟ್ ಟು ನೋ ಅನ್ನುವ ಜಿಜ್ಞಾಸೆಯನ್ನು ಮೂಡಿಸ್ದೆ ಹೋದರೆ, ಹೊರಗಡೆ ಗುರು ಎಷ್ಟು ಹೇಳ್ಕೊಟ್ರು ಕೂಡ ಅಟೆಂಡೆನ್ಸ್ಗೋಸ್ಕರ ಮಾತ್ರ ಕೂತ್ಕೊಳ್ಳೋದು ಕ್ಲಾಸಲ್ಲಿ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ತಾ ಇಲ್ಲ. ಅಬ್ಸೆಷನ್ ಫಾರ್ ದ ಬಾಡಿ, ಬೆಳ್ಳಗಾಗೋ ಅಬ್ಸೆಷನ್. ಯಾಕೆ ಬೆಳ್ಳಗಾಗಬೇಕು ಅಂತ ನಾನು ಹೇಳೋದು. ನಮ್ಮ ಕೃಷ್ಣ ಕಪ್ಪು, ನಮ್ಮ ರಾಮ ಕಪ್ಪು, ನಮ್ಮ ದ್ರೌಪದಿ ಕಪ್ಪು, ಇವರೆಲ್ಲ ಅಷ್ಟು. ದ್ರೌಪದಿ ಸ್ವಯಂವರದ ಭಾಗ ನೋಡಿ ಮಹಾಭಾರತದಲ್ಲಿ. ಕಪ್ಪಗಿರುವಂಥ ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋಕೆ ಎಷ್ಟು ಜನ ರಾಜಕುಮಾರ ಬಂದು ಏನೇನೆಲ್ಲ ಹರಸಾಹಸ ಮಾಡ್ತಾರೆ. ಈ ಅಬ್ಸೆಷನ್ ಇದೆಯಲ್ಲ, ಟು ಬಿಕಮ್ ಲೈಕ್ ದ ವೆಸ್ಟ್, ಅವ್ರನ್ನ ಯಾಕೆ ರೋಲ್ ಮಾಡೆಲ್ ಮಾಡ್ಕೋಬೇಕು ನಾವು? ವಿ ಹ್ಯಾವ್ ಅವರ್ ಓನ್ ರೋಲ್ ಮಾಡೆಲ್ಸ್. ಆ ನಮ್ಮ ರೋಲ್ ಮಾಡೆಲ್ ನಮಗೆ ತಿಳಿಸೋದಕ್ಕೆ ನಮಗಿಂಥ ಗ್ರಂಥಗಳಿವೆ. ಎಷ್ಟೋ ಜನ ಆ ಕಡೆಯವರು ಈ ಕಡೆ ಬರ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೂ ಅಲ್ಲಿಂದ ಮೆರೆಸ್ತಾ ಇದ್ದಾರೆ. ಜಸ್ಟ್ ಲಾಸ್ಟ್ ಡಿಸೆಂಬರ್ ಐ ವಾಸ್ ಇನ್ US. ಸಾಕಷ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ. ಒಂದೇ ಒಂದು ಕಳಕಳಿಯ ಪ್ರಾರ್ಥನೆ ಇದೆ, ಪ್ಲೀಸ್ ಕಮ್ ಬ್ಯಾಕ್ ಅಂತ. ಅರ್ನ್, ಲರ್ನ್, ಕಮ್ ಬ್ಯಾಕ್, ಇನ್ವೆಸ್ಟ್ ಹಿಯರ್. ನಮ್ಮ ದೇಶವನ್ನು ಕಟ್ಟೋಣ. ಇಟ್ ಇಸ್ ದ ರೈಟ್ ಟೈಮ್. ಇಂಥ ಒಳ್ಳೆ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ಆ್ಯಂಡ್ ವಿ ಆರ್ ದ 5th ಲಾರ್ಜೆಸ್ಟ್ ಎಕಾನಮಿ. ನಮ್ಮ ದೇಶವನ್ನು ಕಟ್ಟಬೇಕು ನಾವು. ಡ್ರೀಮ್ ಕಟ್ಟಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಗೆ ತಮಾಷೆಯಾಗಿ ಒಂಥರ ಸೀರಿಯಸ್ ಆಗಿ. ಆಂಧ್ರ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ, ಚಿಲ್ಕೂರು ಅಂತ ಕೇಳಿದ್ದೀರಾ? ಚಿಲ್ಕೂರು ವೆಂಕಟೇಶ್ವರ ಅಂತ. ಅವನಿಗೆ ಒಂದು ಹೆಸರಿದೆ, ವೀಸಾ ವೆಂಕಟೇಶ್ವರ ಅಂತ. ಅಲ್ಲಿ ಹೋದರೆ ಎಲ್ಲ ನಮ್ಮ ಮಕ್ಕಳೆಲ್ಲ ತೆಂಗಿನಕಾಯಿ ಇಟ್ಕೊಂಡು ಸುತ್ತಾ ಇರ್ತಾರೆ, ವೀಸಾ ಕೊಡಿಸು ವೀಸಾ ಕೊಡಿಸು ವೀಸಾ ಕೊಡಿಸು ಅಂತ. ಸೊ ನಂದೊಂದು ಚಿಕ್ಕ ಡ್ರೀಮು, ಅಥವಾ ದೊಡ್ಡ ಡ್ರೀಮ್ ಅಂತಲೇ ಇಟ್ಕೊಳ್ಳಿ. ಪ್ರಪಂಚದ ಎಲ್ಲ ಕಡೆ ಒಂದೊಂದು ವೀಸಾ ವೆಂಕಟೇಶ್ವರ ಗುಡಿ ತೆಗಿಬೇಕು ನಾವು, ಬ್ರಾಂಚಸ್. ಅಲ್ಲಿನ ನಾನ್ ಇಂಡಿಯನ್ ಅಮೇರಿಕನ್ಸ್ ಇರ್ತಾರಲ್ಲ, ಅವರೆಲ್ಲ ತೆಂಗಿನಕಾಯಿ ಇಟ್ಕೊಂಡು ಅಲ್ಲಿ ಸುತ್ತಬೇಕು. ಭಾರತಕ್ಕೆ ವೀಸಾ ಕೊಡಿಸು, ಭಾರತಕ್ಕೆ ವೀಸಾ ಕೊಡಿಸು, ಭಾರತಕ್ಕೆ ವೀಸಾ ಕೊಡಿಸು ಅಂತ ಭಾರತ ಕಟ್ಟಕ್ಕಾಗಲ್ವಾ ನಮಗೆ? ಆಗಲ್ವಾ? ಏನು ಕೇಳಿಸ್ಲೇ ಇಲ್ಲ. ಆಗತ್ತಾ ಇಲ್ವಾ? ಆಗತ್ತೆ.
ವಿ ಕ್ಯಾನ್, ಏನೂ ಕಮ್ಮಿ ಇಲ್ಲ. ನಮಗೇನಾಗಿದೆ ಅಂದರೆ ನಮ್ಮ ಸಿನಿಮಾಗಳಲ್ಲಿ, ನಮ್ಮ ಧಾರಾವಾಹಿಗಳಲ್ಲಿ, ನಮ್ಮ ಪೇಪರ್ಸಲ್ಲಿ ಬರೀ ನೆಗೆಟಿವಿಟಿ ತೋರಿಸಿ ಇಲ್ಲಿನ ಪೊಟೆನ್ಷಿಯಲ್ಸ್ನ ತೋರಿಸಿಲ್ಲ. ನನಗೆ ಕೆಲವು ಮೇಜರ್ ಸರ್ಜರೀಸ್ ಆಗಿದೆ. ಬಿಲೀವ್ ಮೀ, ಇವತ್ತು ನಾನು ಆರಾಮಾಗಿ ಖುಷಿಯಾಗಿರೋದಕ್ಕೆ ಕಾರಣ ನಮ್ಮ ಡಾಕ್ಟರ್ಸು, ಸಮ್ ಆಫ್ ದ ಫೈನೆಸ್ಟ್ ಡಾಕ್ಟರ್ಸ್ ವಿ ಹ್ಯಾವ್. ಡೌಟೇ ಇಲ್ಲ ಅದ್ರ ಬಗ್ಗೆ, ಎದೆ ತಟ್ಟಿ ಹೇಳ್ತೀನಿ. ನಂಗೆ ಹಿಪ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಿದೆ, ನನ್ನ ರಿಲೇಟಿವ್ ಒಬ್ರಿಗಾಗಿದೆ, ಬೇರೆ ದೇಶದಲ್ಲಿದ್ದಾರೆ ಅವರು. ಅವ್ರು ಹೇಳ್ತಾರೆ, ಅಮ್ಮ ನನಗೆ ಒಂದು 5 ವರ್ಷ ಆದ ತಕ್ಷಣ ಒಳಗಡೆ ಹಿಂಗೆ ಮೂವ್ ಆಗುತ್ತೆ, ಐ ಫೀಲ್ಸ್ ಮಿಸರಬಲ್ ಅಂತ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಬಿಕಾಸ್ ಆಫ್ ಮೈ ಡಾಕ್ಟರ್. ಒಳ್ಳೆ ಟೆಕ್ನಾಲಜಿ ಇದೆ ಇಲ್ಲಿ, ಒಳ್ಳೆ ಐಶ್ವರ್ಯ ಇದೆ ಇಲ್ಲಿ, ಪಾಸಿಬಿಲಿಟೀಸ್ ಇವೆ. ಹಳ್ಳಿ ಕಡೆ ಹೋಗಿ ನೋಡಿ, ವಿ ಹ್ಯಾವ್ ರಿಸೋರ್ಸಸ್, ಇಷ್ಟು ಗಿಡಗಳು, ಇಷ್ಟು ಮರಗಳು, ಇಷ್ಟು ಅರಣ್ಯ ಸಂಪತ್ತು, ಇಷ್ಟು ಸಂಪನ್ಮೂಲಗಳು, ಇಷ್ಟು ನದಿಗಳು, ಬೆಟ್ಟಗಳು, ಗುಡ್ಡಗಳು, ಮ್ಯಾನ್ ಪವರ್, ಸಂಸ್ಕೃತಿ, ಭಾಷೆ ಎಲ್ಲ ಇದೆ. ಆದರೆ ಸ್ವಾಭಿಮಾನದ ಕೊರತೆ ಇದೆ. ಸ್ವಾಮಿ ವಿವೇಕಾನಂದರು ಇವತ್ತಲ್ಲ, 110 ವರ್ಷದ ಹಿಂದೆನೇ ಹೇಳಿದರು, ವಾಟ್ ಇಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಫಿಲಾಸಫಿ, ನಾಟ್ ಕಲ್ಚರ್, ನಾಟ್ ಮ್ಯಾನ್ ಪವರ್, ನಾಟ್ ರಿಸೋರ್ಸಸ್, ಇಟ್ ಇಸ್ ಸೆಲ್ಫ್ ಎಸ್ಟೀಮ್ ದಟ್ ವಾಸ್ ಟ್ರಾಂಪಲ್ಡ್ ಅಪಾನ್ ಬೈ ದ ಕಲೋನಿಯಲ್ ರೇಸಸ್ ಪವರ್ಸ್ ಅಂತ ವಿವೇಕಾನಂದ ಹೇಳಿದ್ದು. ನಮ್ಮ ಸ್ವಾಭಿಮಾನವನ್ನು ತುಳಿದು ಹಾಕಿ ಮೆಕಾಲೆ ಎಜುಕೇಷನಲ್ಲಿ ನಿನಗೇನು ಬುದ್ಧಿ ಇಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಬುದ್ಧಿ ಇಲ್ಲ, ನಿಮ್ಮ ಅಜ್ಜಿ ತಾತಕ್ಕೆ ಬುದ್ಧಿ ಇಲ್ಲ, ಯು ಆರ್ ಕ್ಯಾಸ್ಟಿಸ್ಟ್, ಯು ಆರ್ ಪೇಟ್ರಿಯಾರ್ಕಲ್, ಬ್ಲಾ 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 ಎಲ್ಲ ಹೇಳ್ಬಿಟ್ರು. ನಾವು ನಂಬಿಟ್ವಿ. ಕುಂಕುಮ ಇಟ್ಕೊಳ್ಳೋದು ಪೇಟ್ರಿಯಾರ್ಕಲ್ ಅಂತೆ, ನನ್ನ ಮಗುಗೆ ನಾನು ಅಡುಗೆ ಮಾಡೋದು ಪೇಟ್ರಿಯಾರ್ಕಲ್ ಅಂತೆ, ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಪೇಟ್ರಿಯಾರ್ಕಲ್ ಅಂತೆ. ವಾಟ್ ನಾನ್ಸೆನ್ಸ್! ಇದನ್ನು ನಾವು ನಂಬಿದ್ವಲ್ಲ. ಅಲ್ಲಿ ಅರಬ್ ಕಂಟ್ರೀಸಲ್ಲಿ ಅಥವಾ ಯುರೋಪಲ್ಲಿ ಸ್ತ್ರೀನ either ಮುಚ್ಚಿಟ್ಬಿಡ್ತಾರೆ ಅಥವಾ ಬಿಚ್ಚಿಟ್ಬಿಡ್ತಾರೆ. ಇದು ಪೇಟ್ರಿಯಾರ್ಕಲ್ ಅಲ್ವಾ? ದೇ ಐದರ್ ಕಮಾಡಿಫೈ ಹರ್ ಆರ್ ಟೋಟ್ಲಿ ಸಪ್ರೆಸ್ ಹರ್. ನಾವು ನನ್ನ ಗಂಡನ ಮುಂದೆ ಒಳ್ಳೆಯದಾಗಿ, ನಮ್ಮ ಮಗು ಒಳ್ಳೆಯದಾಗಲಿ ಅಂತ ಎಷ್ಟು ಪ್ರೇಮದಿಂದ ಇರ್ತೀವಿ. ಅವರೊಂದು 10 ವರ್ಷ, ನಾನು ಇಂಗ್ಲೆಂಡಲ್ಲಿ ಸ್ವಲ್ಪ ಕಾಲ ಇದ್ದೆ. ಅಲ್ಲಿ ಒಂದು ವೃದ್ಧ ದಂಪತಿ ಮನೇಲಿದ್ದೆ. ಅವ್ರಿಗೆ ಮದುವೆ ಆಗಿ 20 ವರ್ಷ ಆಗಿತ್ತು. ಕ್ವೀನ್ ಅವ್ರಿಗೆ ಆನರ್ ಮಾಡಿದರು, 20 ವರ್ಷ ಒಟ್ಟಿಗಿದ್ರು ಅಂತ. ಆಯಿತಾ? ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 54 ವರ್ಷ ಆಯ್ತು. ಇವಾಗ 64 ವರ್ಷ ಆಯಿತು ಮದುವೆ ಆಗಿ, 54 ವರ್ಷ ಆಗಿತ್ತು. ಸರಿ, ನಾನು ಅವತ್ತು ನಮ್ಮ ಅಪ್ಪ ಅಮ್ಮಂಗೆ ಅಲ್ಲಿಂದ ವಿಶ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ, ಮೈ ಪೇರೆಂಟ್ಸ್ ಆರ್ ಮ್ಯಾರಿಡ್ ಫಾರ್ 54 years ಅಂತ. ವಿತ್ ದ ಸೇಮ್ ವುಮನ್ ಕೇಳಿದ್ರು. ಅವ್ರಿಗೆ ಅಷ್ಟು ಆಶ್ಚರ್ಯ, ಅವ್ರಿಗೆ ಆನಂದ. ಸೊ ನೋಡಿ, ಅಂದರೆ ನಮ್ಮ ಇಂಥ ಸ್ಥಿತಿನಲ್ಲಿ ಇವತ್ತು ನಿಮಗೆ ಕೌನ್ಸಿಲಿಂಗ್ ಬೇಕು ಅಂದರೆ ಇಂಥ 50 ವರ್ಷ 60 ವರ್ಷ ಬದುಕಿದಂಥ ದಂಪತಿಗಳನ್ನು ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತನ ಹೋಗಿ ನಾವು ಟಿಪ್ಸ್ ಕೇಳಬೇಕಾ? ಅಥವಾ ವೆಬ್ಸೈಟಲ್ಲಿ ಯಾರೋ ಅಪ್ಲೋಡ್ ಮಾಡಿರ್ತಾರೆ, ಅವ್ರು ಅದೆಷ್ಟು ಸಲ ಯೂಸ್ ಆ್ಯಂಡ್ ಥ್ರೋ ಮಾಡಿರ್ತಾರೋ ಒಬ್ಬರೊಬ್ರು ಗೊತ್ತಿಲ್ಲ, ಅವ್ರು ಅಪ್ಲೋಡ್ ಮಾಡಿರ್ತಾರೆ, ಸೀಕ್ರೆಟ್ ಫಾರ್ ಎ ಹ್ಯಾಪಿ ಮ್ಯಾರೇಜ್ ಲೈಫ್ ಏನೋ ಹಾಕಿರ್ತಾರೆ. ಎಲ್ಲ ಇಂಗ್ಲೀಷಲ್ಲಿ ಬೇಕು, ಎಲ್ಲ ವೆಬ್ಸೈಟಲ್ಲಿ ಬೇಕು, ಎಲ್ಲ ವೆಸ್ಟರ್ನ್ಲೇ ಬೇಕು. ವೈ ದಿಸ್ ಸ್ಲೇವಿಶ್ ಆ್ಯಟಿಟ್ಯೂಡ್? ಮುತ್ತಲದಿಂದ ಆಚೆ ಬರಬೇಕು. ನಾವು ವಿಶ್ವಗುರು ಆಗಿದ್ವಿ, ಇವತ್ತಿಗೂ ವಿಶ್ವಗುರು ಆಗಿದ್ದೀವಿ, ಆದರೆ ಆ ಭಾವ ನಮ್ಮಲ್ಲಿಲ್ಲ. ಬೆಳಗ್ಗೆ ಎಲ್ಲ ಪೂಜೆ ಮಾಡ್ತೀವಿ, ಲಲಿತಾ ಸಹಸ್ರನಾಮ ಹೇಳ್ತೀವಿ, ಕುಂಕುಮ ಇಟ್ಕೊಳ್ತೀವಿ, ಸೀರೆ ಉಟ್ಕೊಂಡಿರ್ತೀವಿ, ಪಂಚೆ ಉಟ್ಕೊಂಡಿರ್ತೀವಿ. ಏರ್ಪೋರ್ಟ್ ಹೋಗಬೇಕು ಅಂದ ತಕ್ಷಣ ಫುಲ್ ವೆಸ್ಟರ್ನೈಸ್ ಡ್ರೆಸ್ಸಲ್ಲಿ ಹೋಗ್ತೀವಿ. ಯಾಕೆ ಅಂತ ನಾನು ಕೇಳೋದು. ಬಾಂಬ್ ಹಾಕೋರು ಅವ್ರವ್ರ ವೇಷ ಹಾಕೊಂಬರಲ್ವಾ? ಏರ್ಪೋರ್ಟ್ ತುಂಬ ಕಾಣಿಸ್ತಾರೆ ನಿಮಗೆ ಅವರು. ನಾವು ಯಾಕೆ ಹೋಗಬಾರ್ದು? ನಮ್ಮ ಪಂಚೆ, ನಮ್ಮ ಶಿಕೆ, ನಮ್ಮ ಕುಂಕುಮ, ನಮ್ಮ ಸೀರೆ, ನಮ್ಮ ಕನ್ನಡ. ನಾನು ಏರ್ಪೋರ್ಟ್ ಹೋದಾಗೆಲ್ಲ ಬೇಕಂತ ಕನ್ನಡ ಅಥವಾ ಸಂಸ್ಕೃತ ಪುಸ್ತಕ ತೊಗೊಂಡೋಗ್ತೀನಿ, ಸ್ವಲ್ಪ ಪವಿತ್ರ ಮಾಡೋಣ ಅಂತ. ನಾವು ನಮ್ಮ ತನದ ಬಗ್ಗೆ ನಮಗೆ ಹೆಮ್ಮೆ ಇದ್ದರೆ ನೋಬಡಿ ಕ್ಯಾನ್ ಹೆಲ್ಪ್ ಅಸ್. ಎ ಕಂಟ್ರಿ ದಟ್ ಹ್ಯಾಸ್ ಫರ್ಗಾಟನ್ ಇಟ್ಸ್ ಪಾಸ್ಟ್ ಹ್ಯಾಸ್ ನೋ ಫ್ಯೂಚರ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸೊ ನಮ್ಮಲ್ಲಿ ಅದು ವಾಪಸ್ ಬರಬೇಕಾಗಿದೆ. ಆ ಕಲ್ಚರಲ್ ಐಡೆಂಟಿಟಿ ಏನಿದೆ ಅದು ನಮಗೆ ಸಿಕ್ಕೋದು ನಮ್ಮ ದೇಶ ಭಾಷೆಗಳಲ್ಲಿ, ಸಂಸ್ಕೃತ ಭಾಷೆಯಲ್ಲಿ, ಇಂಥ ಗ್ರಂಥಗಳಲ್ಲಿ. ಈ ಭಗವದ್ಗೀತೆ ಇದು ಟೈಮ್ಲೆಸ್. ಅದು ಎಂಥ ಗ್ರಂಥನಪ್ಪ ಅದು. ನಾನೊಂದು ಟ್ರೈನರ್, ನಾನು ಬಿಹೇವಿಯರಲ್ ಟ್ರೈನರು. ನಮ್ಮ ಟ್ರೈನಿಂಗ್ಸಲ್ಲಿ ಬೇಕಾದಷ್ಟು ಇಂಡಿಕ್ ಇನ್ಪುಟ್ಸ್ನ ಯೂಸ್ ಮಾಡ್ತೀನಿ. ಭಗವದ್ಗೀತೆನ ಪ್ರೊಫ್ಯೂಸಾಗಿ ಯೂಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ, ಇದೆಲ್ಲ ಇದೆಯಾ ಭಗವದ್ಗೀತೆಯಲ್ಲಿ, ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಬರೀ ಆಚೆಯನ್ನೇ ಕೋಟ್ ಮಾಡಬೇಕಾಗಿಲ್ಲ, ನಮ್ಮವ್ರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಇತಿಹಾಸದಿಂದ, ನಮ್ಮ ಪುರಾಣಗಳಿಂದ, ಲೀಡರ್ಶಿಪ್ ಲೆಸನ್ಸ್ ಫ್ರಮ್ ಅವರ್ ಋಷೀಸ್ ಅಂತ ನಾನು ಒಂದು ವರ್ಕ್ಶಾಪ್ ಮಾಡ್ತೀನಿ. ಬಿಲೀವ್ ಮೀ, ಇಟ್ಸ್ ವೆರಿ ವೆಲ್ ರಿಸೀವ್ಡ್. ಒಂದೊಂದು ಋಷಿ ಒಂದೊಂದು ಅದ್ಭುತವಾದ ಲೀಡರ್ಶಿಪ್ ಎಕ್ಸಾಂಪಲ್. ಇವತ್ತೇನೇನು ಮಾತಾಡ್ತಾರೆ, ಟ್ರಾನ್ಸ್ಫಾರ್ಮೇಷನಲ್ ಲೀಡರ್ಶಿಪ್, ಡೆಲಿಗೇಷನ್, ಅಂದರೆ ಒಂದೆಲ್ಲ, ಎಲ್ಲದಕ್ಕೂ ನಿಮ್ಗೆ ಎಷ್ಟು ಬೇಕು ಉದಾಹರಣೆಗಳು. ನನಗಿದೇ ಕೆಲಸ, ಬೇಕಾದಷ್ಟು ಸಿಕ್ಕತ್ತೆ. ಆದರೆ ನಮಗೆ ವಿ ಹ್ಯಾವ್ ಟು ಫಸ್ಟ್ ರಿಯಲೈಸ್ ದಟ್
ನಾನೇನಾಗಿದ್ದೀನಿ ಅಂತ ಮರ್ತೋಗ್ಬಿಟ್ಟಿದ್ದೀವಿ. ವೇದಾಂತದ ಒಂದು ಕಥೆಯನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಂಗ್ಲೀಷಲ್ಲಿ ಹೇಳೋದ್ರಿಂದ ನಮ್ಗೆ ಗೊತ್ತಾಯಿತು, ಅಂದರೆ ನಾವು ವೇದಾಂತ ನೋಡಲ್ವಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಥೆ ಹೇಳ್ತಾರೆ, ಅದು ವೇದಾಂತದ ಕಥೆ. ಸಚ್ಚಿದಾನಂದ ಸರಸ್ವತಿಗಳ ಹೆಸರು ಹೇಳ್ತಾನೇ ಇದ್ರು, ನನಗೆ ತುಂಬ ಪೂಜ್ಯರವರು. ಆ ಒಂದು ಕಥೆ ಹೇಳ್ತಾರೆ, ಒಂದು ಹೆಣ್ಣು ಹುಲಿ ಒಂದು ಪುಟ್ಟ ಮರಿಗೆ ಜನ್ಮ ಕೊಟ್ಟು ಸತ್ತೋಯ್ತಂತೆ. ಆ ಮರಿ ಅಸಹಾಯಕವಾಗಿತ್ತು. ಯಾರೋ ಒಬ್ಬ ಕುರುಬ ಅಲ್ಲಿಗೆ ಬಂದಿದ್ದ, ಆ ಮರಿಗೆ ಪಾಪ ಸ್ನಾನಗಿನ ಮಾಡಿಸಿ ಕುರಿ ಹಾಲು ಕುಡಿಸ್ದ. ಆ ಮರಿಗೆ ವಿಶ್ವಾಸ ಬಂದು ಇವನ ಜೊತೆಲೇ ಬಂದ್ಬಿಡ್ತು, ಕುರಿ ದೊಡ್ಡಿಗೆ ಬಂದ್ಬಿಡ್ತು, ಕುರಿಗಳ ಜೊತೆನೇ ಬೆಳೀತು. ಆ್ಯಕ್ಚುಲಿ ಅದು ಹುಲಿ, ಬೆಳೆದಿದ್ದು ಕುರಿಗಳ ಜೊತೆ. ಸೊ ತನ್ನ ಕುರಿ ಅಂದ್ಕೊಂಡೇ ಬೆಳೀತಂತೆ, ಕುರಿಗಳ ಥರನೇ ಬಿಹೇವಿಯರ್ ಎಲ್ಲ ಕಲ್ತ್ಕೊಳ್ತು. ದೇಹ ಮಾತ್ರ ಹುಲಿ ಥರ ಬೆಳೀತಿದೆ, ಮನಸ್ಸು ಮಾತ್ರ ಕುರಿ ಥರ ಇದೆ. ಹಾಗೆ ಒಂದಷ್ಟು ತಿಂಗಳಾಯಿತು, ಕುರಿಗಳ ಥರನೇ ಆಡ್ತಾ ಇತ್ತು. ಶಬ್ದ ಕೇಳಿದ್ರೆ ಬ್ಯಾ ಬ್ಯಾ ಅಂತ ಪಕ್ಕ ಕೊಟ್ಟೋಗ್ತಿತ್ತು, ಹೆದರ್ಕೊಳ್ತಿತ್ತು, ತಲೆ ಬಗ್ಗಿಸ್ಕೊಂಡು ಓಡಾಡ್ತಿತ್ತು, ಹಿಂಡಾಗಿ ಓಡಾಡ್ತಿತ್ತು. ಸರಿ, ಒಂದ್ಸಲ ಕಾಡಿನ ಹುಲಿ ಇನ್ನೊಂದು ಬಂತಂತೆ, ಕುರಿ ಮುಂದೆ ಮೇಲೆ ಮುತ್ತಿಗೆ ಹಾಕ್ತಂತೆ. ಎಲ್ಲ ಕುರಿಗಳು ಓಡಿದ್ವು, ನಮ್ಮ ಕುರಿ ಹುಲಿ ಇದೆಯಲ್ಲ ಇದು ಓಡ್ತಂತೆ. ಕಾಡಿನ ಹುಲಿಗೆ ಆಶ್ಚರ್ಯ, ಇದ್ಯಾಕೆ ಹಿಂಗೆ ಬಿಹೇವ್ ಮಾಡ್ತೀವಿ, ಹಿಡ್ಕೊಳ್ತು. ಬಿಟ್ಬಿಡು ನನ್ನ, ಬ್ಯಾ 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 ಹಂಗೆ ಬ್ಯಾ ಬ್ಯಾ ಅಂತೆಲ್ಲ ಹೇಳ್ಬೇಡ, ಗಂಟಲು ಸರಿ ಮಾಡ್ಕೊ, ನೀನು ಹುಲಿ. ಇಲ್ಲ ನಾನು ಕುರಿ. ಹುಲಿ ಕಣಯ್ಯ ನೀನು. ಇಲ್ಲ ನಾನು ಕುರಿ. ಅದನ್ನು ಹೇಳ್ಕೊಂಡು ಹೋಗ್ಬಿಟ್ಟು ಬಾವಿಯಲ್ಲಿದೆ ಅದರ ಪ್ರತಿಬಿಂಬ ತೋರಿಸಂತೆ, ನೋಡಿಲಿ ನೀನು ನಂತರ ಹುಲಿ, ಮೀಸೆ ಗೀಸೆ ಇದೆ, ಗಂಟ್ಲು ಸರಿ ಮಾಡ್ಕೊ, ಸ್ಟೆಪ್ಸಿಲ್ಸ್ ಹಾಕೊಂಡು ಗರ್ಜನೆ ಮಾಡು ಅಂತ ಹೇಳ್ತಂತೆ. ಆಗ ಅರ್ಧಂಬರ್ಧ ಸ್ವಲ್ಪ ನಂಬಿಕೆ ಬಂತು. ಪ್ರಯತ್ನ ಮಾಡಿದ್ಮೇಲೆ ತನಗೆ ಗೊತ್ತಾಯ್ತು, ಯಾವುದೋ ಕಾರಣಾಂತರದಿಂದ ನಾನು ಕುರಿ ಆಗಿಬಿಟ್ಟಿದ್ದೆ, ಆದರೆ ನಾನು ಚಿಕ್ಕ ಹುಲಿ. ಈ ಕಥೆನ ಹೇಳ್ತಾರೆ ವಿವೇಕಾನಂದರು, ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ವಿತ್ ಇಂಡಿಯನ್ಸ್ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ನಾವೇನು ಅಂತ ನಾವು ಮರ್ತಿದ್ದೀವಿ. ನಾವೇನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಪಾಯಿಂಟ್, ಇಲ್ಲಿರೋ ಯಂಗ್ಸ್ಟರ್ಸ್ನೆಲ್ಲ ನೋಡಿ, ಇಂಥ ಅನಂತ ಶರ್ಮರ ಮನೆಯಲ್ಲಿ ಹುಟ್ಟಿದ್ದೀರಿ, ಬರೀ ನಮ್ಮ ತಾತ ದೊಡ್ಡವರು ಅಂತ ಹೇಳೋದಲ್ಲ. ಯು ಕ್ಯಾರಿ ಹಿಸ್ ಸೂಪರ್ ಜೀನ್ಸ್, GENES, ಆಯಿತಾ? ಸೊ ನೀವೇನು ಮಾಡಬೇಕು? ಸಂಸ್ಕೃತ ಕಲಿಬೇಕು, ಕನ್ನಡ ಕಲಿಬೇಕು, ದೇಶ ಭಾಷೆಗಳನ್ನು, ಸಂಸ್ಕೃತ ಭಾಷೆನ ಕಲಿಬೇಕು. ಸರಳ ಸಂಸ್ಕೃತ ಕಲ್ತ್ಕೊಳ್ಳಿ, ಆಮೇಲೆ ಶಾಸ್ತ್ರ ಕಲ್ತ್ಕೊಳ್ಳಿ. ಕಷ್ಟ ಇಲ್ಲಪ್ಪ. ನಾನು ಕೂಡ ಮೆಕಾಲೆ ಎಜುಕೇಷನಲ್ಲೇ ಓದ್ದವಳು, ಏನೂ ಕಷ್ಟ ಇಲ್ಲ. ಪ್ಯಾಷನ್ ಬೇಕು, ಪ್ರೇಮ ಬೇಕು. ಏನೇನಕ್ಕೋ ಕಷ್ಟಪಡ್ತೀವಿ ನಾವು. ಈ ಮಾಲ್ ತಿರುಗಾಡೋದು, ಅಲ್ಲಿ ವಿಂಡೋ ಶಾಪಿಂಗ್ ಮಾಡೋದು, 10 ರೂಪಾಯಿ ವಸ್ತುಗೆ 1000 ರೂಪಾಯಿ ಖರ್ಚು ಮಾಡೋದು, ಐ ಡಿಡ್ ಶಾಪಿಂಗ್ ಇನ್ MG ರೋಡ್ ಅನ್ನೋದು, ಇದೆಲ್ಲ ಫೂಲಿಶ್ನೆಸ್ಸು. ಇದು ದೇಶ ಕಟ್ಟೋರ ಲಕ್ಷಣ ಅಲ್ಲ. ದೇಶ ಕಟ್ಟಬೇಕಾದ್ರೆ ನೀವು ಸ್ವದೇಶಿ ಆಗಬೇಕು. ನಾನು ಫುಟ್ಪಾತಲ್ಲೇ ವ್ಯಾಪಾರ ಮಾಡ್ತೀನಿ, ನಮ್ಮವ್ರಿಗೆ ಮಾಡಬೇಕು ಅಂತ ನನ್ನ ಉದ್ದೇಶ. ನಾನು ಹ್ಯಾಪಿ, ನಾನು ಖುಷಿಯಾಗಿದ್ದೀನಪ್ಪ. ನಮ್ಮ ರೈತರಿಗೆ ನಾವು ವ್ಯಾಪಾರ ಮಾಡಬೇಕು, ನಮ್ಮ ಭಾಷೆನ ಉಳಿಸ್ಕೋಬೇಕು, ನಮ್ಮ ವೇಷಭೂಷೆಗಳನ್ನು ಉಳಿಸ್ಕೊಳ್ಬೇಕು, ನಮ್ಮ ಸಾಹಿತ್ಯವನ್ನು ನಾವು ಓದಬೇಕು. ಧನ್ಯವಾದ. ನಮ್ಮ ಸಾಹಿತ್ಯ, ನಮ್ಮ ಭಗವದ್ಗೀತೆ. ನಿಮಗೆ ಸಕ್ಸಸ್ಗೆ, ಮೋಟಿವೇಶನ್ಗೆ ಎಲ್ಲೋ ಯಾವುದೋ ವಿಕಿಪೀಡಿಯಾಗೆ ಹೋಗಿ ನೋಡಬೇಕಾಗಿಲ್ಲ. ನೀವು ಲುಕ್ ಇನ್ ಟು ಭಗವದ್ಗೀತಾ. ಯಾವ ಥರ ಮೋಟಿವೇಶನ್ ಬೇಕು ನಿಮಗೆ, ಭಗವದ್ಗೀತೆ ಕೊಡುತ್ತೆ. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮ ಇವ ಹ್ಯಾತ್ಮನೋ ಬಂದು ಆತ್ಮ ಇವ ರಿಪುರಾತ್ಮನಃ. ಇವತ್ತು ಬಿ ಅಕೌಂಟೇಬಲ್, ಬಿ ಸೆಲ್ಫ್ ಎಂಪವರ್ಡ್ ಅಂತೆಲ್ಲ ಏನು ಹೇಳ್ತಾರೆ, ಎಕ್ಸಾಕ್ಟ್ಲಿ ಅದನ್ನೇ ಕೃಷ್ಣ ಅಂದೇ ಹೇಳಿದ್ದ. ಉದ್ಧರೇದ್ ಆತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು. ನ ಆತ್ಮಾನಂ ಅವಸಾದಯೇತ್. ಆತ್ಮಾವಸಾದನ ಅಂದರೆ ಕೀಳರಿಮೆ. ನೋ, ನಿನ್ನ ಬಗ್ಗೆ ಯಾವತ್ತೂ ನಿನಗೆ ಕೀಳರಿಮೆ ಇಲ್ಲದಿರಲಿ. ಆತ್ಮೈವ ಹ್ಯಾತ್ಮನೋ ಬಂಧು, ನಿನಗೆ ನೀನೇ ಬಂದು, ನಿನಗೆ ನೀನೇ ಶತ್ರು. ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಬ್ಲೇಮ್ ಗೇಮ್ ಶುರು ಮಾಡಿ, ನಾನೆಲ್ಲ ಸಾಧನೆ ಮಾಡಬೇಕು ಅಂತಿದ್ದೆ, ನಮ್ಮ ಮತ್ತೆ ಈ ಥರ ಎಲ್ಲ ಬಿಡಲೇ ಇಲ್ಲ, ಇನ್ನಾದ್ನೇ ಈ ಥರಲ್ಲ, ಇವ್ರನ್ನ ನಮ್ಮ ಯಜಮಾನ್ರಪ್ಪ ಬಿಡಲೇ ಇಲ್ಲ, ಈ ಪಕ್ಕದ ಮನೆಯವ್ರು ಆಡ್ಕೊಂಬಿಟ್ರು ನೋಡಿ, ನಮ್ಮ ಡಿಮೋಟಿವೇಟ್. ಇದೆಲ್ಲ ಎಕ್ಸ್ಕ್ಯೂಸಸ್. ನಾವು ಸಾಧನೆ ಮಾಡಬೇಕು ಅಂದರೆ ಜೀವನದಲ್ಲಿ ಎಲ್ಲ ಅಪವಾದಗಳನ್ನು, ಎಲ್ಲ ಅವಮಾನಗಳನ್ನು, ಎಲ್ಲ ನಿರಾಶೆಗಳನ್ನು, ಎಲ್ಲ ಸೋಲುಗಳನ್ನು ಡೈಜೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಿಮಾಲಯ ಯಾತ್ರೆ ಇದ್ದ ಹಾಗೆ. ಹಿಮಾಲಯಕ್ಕೆ ಹೋಗ್ತೀನಿ ಯಾತ್ರೆ ಅಂದ್ಬಿಟ್ರೆ ಅಲ್ಲಿ ಚಳಿನೂ ಆಗುತ್ತೆ, ಆಕ್ಸಿಜನ್ನೂ ಕಡಿಮೆ ಆಗುತ್ತೆ, ಸುಸ್ತೂ ಆಗುತ್ತೆ, ನಿದ್ರೆನೂ ಬರಲ್ಲ, ಊಟನೂ ಸರಿಯಾಗಿ ಸಿಕ್ಕಲ್ಲ, ಅಲ್ಲಿ ಮುಳ್ಳು ಚುಚ್ಚುತ್ತೆ, ಹತ್ತಾ ಇರಬೇಕು, ಇಳಿತಾ ಇರಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ. ಆಮೇಲೆ ಅಲ್ಲಿ ಹೋಗಿ ಸೆಲ್ಫಿ ತೊಗೊಳ್ಳೋವಾಗ ಖುಷಿ ಆಗುತ್ತೆ. ಹಾಗೆ ಸಕ್ಸಸ್ ಅನ್ನೋದು ಯಾವತ್ತೂ ಇದನ್ನೆಲ್ಲ ಫೇಸ್ ಮಾಡಿದಾಗಲೇ ನಮಗೆ ಬರುತ್ತೆ. ಅದನ್ನು ಕೃಷ್ಣ ಹೇಳ್ಕೊಡ್ತಾನೆ. ಸುಖ ದುಃಖೇ ಸಮಯ ಕೃತ್ವ ಲಾಭೋ ಜಯೋ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ತುಲ್ಯನಿಂದ ಸ್ತುತಿ ಮೌನಿ. ಗೊತ್ತೇ ಇಲ್ಲ ನಮಗೆ ಮೌನ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ ನಮಗೆ. ನಮ್ಮ ಪೂರ್ವ ಹಿರಿಯರು ಎಷ್ಟು ಪ್ರವಚನ, ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದ ಅಂತ ಅದನ್ನು ಪಾಲಿಸಿದ್ರು. ಪ್ರವಚನ ಅಂದರೆ ಲೆಕ್ಚರ್ ಕೊಡೋದು ಅಂತಲ್ಲ, ಪ್ರಕೃಷ್ಟಂ ವಚನ. ಚೆನ್ನಾಗಿ ತಿಳಿದದ್ದನ್ನು ಡಿಸ್ಕಸ್ ಮಾಡೋದು, ಚರ್ಚೆ ಮಾಡೋದು.
ಅದನ್ನು ಮಾಡ್ತಾಯಿದ್ರು, ಹಾಗೆ ಮೌನನೂ ಮಾಡ್ತಾಯಿದ್ರು. ಈಗ ನಮಗೆ ಮೌನ ಅನ್ನೋದೇ ಗೊತ್ತಿಲ್ಲ, ಯಾವಾಗಲೂ ವಟ 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 ಅಂತ ಇರ್ತೀವಿ. ಆಮೇಲೆ ಕ್ಷಮಿಸ್ತಾ ಇದ್ರು, ಶಾಂತವಾಗಿದ್ದರು. ಯಾರೇನೇ ಅಂದರೂ ಕೂಡ ಸುಮ್ಮನೆ ಇರ್ತಾ ಇದ್ರೇನೋ, ಹಿರಿಯರು ಅಂದರು ಬಿಡಿ, ಏನೋ ಇಲ್ಲಿ ಬಿಡಿ ಪಾಪ ಅಂತ ಸುಮ್ಮನೆ. ಇವಾಗ ನೋ ಮೀ ಹೌ ಡೇರ್ ಯು ಜಗಳ ಕೊಟ್ಟೋಗ್ಬಿಡ್ತೀವಿ. ಆ ಕನ್ಸರ್ವೇಷನ್ ಆಫ್ ಎನರ್ಜಿ ಇಲ್ಲ ನಮ್ಮಲ್ಲಿ. ನಮ್ಮ ಮನಃಶಕ್ತಿ ಅನ್ನೋದು ಚಿಕ್ಕ ಚಿಕ್ಕದಕ್ಕೆಲ್ಲ ವ್ಯಯ ಆಗ್ಬಿಡುತ್ತೆ. ಸೀತೆ ಥರ ಕ್ಷಮಿಸೋದಕ್ಕೆ ಬಂದರೆ ಕಾಳಿ ಥರ ಪರಾಕ್ರಮವನ್ನು ಮೆರೆಯೋಕ್ಕಾಗತ್ತೆ ಅನ್ನೋದು ಭಾರತೀಯ ಸಂಸ್ಕೃತಿಯ ದೊಡ್ಡ ಮೆಸೇಜ್. ದಿನ ಬೆಳಗಾದ್ರೆ ನಾವು ಶೂಟ್ಪಣಕ್ಕೆ ಈ ಥರ ಕಿರ್ಚಾಡ್ತಾ ಇದ್ದರೆ ನಮ್ಮ ಕಾಳಿ ಥರ ಎನರ್ಜಿ ಬರಲ್ಲ ನಮಗೆ. ಇದೆಲ್ಲ ತುಂಬ ಸುಂದರವಾದಂಥ ಕಥೆಗಳ ಮೂಲಕ ಪುರಾಣಗಳಲ್ಲಿ ನಮಗೆ ಮನಗಾಣಿಸೋ ಪ್ರಯತ್ನ ಮಾಡಿದ್ದಾರೆ. ಅಂಥ ಪುರಾಣಗಳನ್ನ ಯಾವ ಪುರಾಣ ಸಾಕು ಬಿಡು ನಿನ್ನ ಪುರಾಣ ಅಂತ ಹೇಳೋ ಸ್ಥಿತಿಗೆ ತಂದುಬಿಟ್ಟಿದೆ. ಯಾರ ಮೇಲಾದ್ರೂ ಗಲಾಟೆ ಆದರೆ ಅವ್ರ ಮನೇಲಿ ದೊಡ್ಡ ರಾಮಾಯಣ ಆಯಿತು, ಕುರುಕ್ಷೇತ್ರ ಆಗೋಯ್ತು, ಅಲ್ಲಿಗೆ ಇಳಿಸ್ಬಿಟ್ಟಿದ್ದೀವಿ. ಐ ಥಿಂಕ್ ವಿ ಶುಡ್ ಕೌಂಟರ್ ದಿಸ್. ಸಾಕು. ನಮ್ಮ ಈ ಒಂದು ಅದ್ಭುತ ಸಾಹಿತ್ಯ ಪರಂಪರೆ, ಧರ್ಮ ಪರಂಪರೆ, ಎವ್ರಿಥಿಂಗ್ ಇದೆಲ್ಲ ನಮ್ಮ ಆಸ್ತಿ. ಬಿಂದಿಟ್ಟು ವೇದಾಂತ ಅಂತ ನಾನು ಹೇಳ್ತೀನಿ. ಬಿಂದಿಟ್ಟು ವೇದಾಂತ ಇದೆಲ್ಲ ನಮ್ಮ ಆಸ್ತಿ. ಯಾತಕ್ಕೆ ನಮ್ಮ ಬಿಂದಿ ಶ್ರಿಂಕ್ ಆಗಿ ಕಣ್ಣು ಕಾಣದೆ ಆಗ್ತಾ ಇದೆ? ಯಾತಕ್ಕಷ್ಟು ಕೀಳರಿಮೆ ನಮಗೆ ಅದ್ರ ಬಗ್ಗೆ? ಯಾತಕ್ಕೆ ನಮ್ಮ ವೇಷಭೂಷೆಗಳ ಬಗ್ಗೆ ಕೀಳರಿಮೆ? ಯಾಕೆ ಕನ್ನಡ ಮಾತಾಡೋಕ್ಕೆ ಕೀಳರಿಮೆ ನಮಗೆ? ನೋಡಿ, ಇಷ್ಟು ವರ್ಷ ಕಾಲೇಜ್ ಎಜುಕೇಷನ್ ಆ್ಯಕ್ಟ್, ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಬಂದಿದ್ದು 1835 36 1835 36 ಇಷ್ಟು ವರ್ಷ ಆಯಿತು ಈ ಎಫೆಕ್ಟ್ ಬರೋಕ್ಕೆ. ಏಕೆಂದರೆ ನಾವು ಹಿಂದಿನ ಜನ್ರೇಷನ್ನಲ್ಲೂ ಕೂಡ ಮೈಕಾಲೆ ಏನಾದ್ರು ಬಡ್ಕೊಳ್ಳಿ, ನಾನಂತೂ ಹೀಗಿರ್ತೀನಿ ಅಂತ ಮಾಡಿದ್ರು. ಆದರೆ ಈಗ ಅನ್ಯಾಯವಾಗಿ ಇಟ್ಸ್ ಸ್ಲೀಪಿಂಗ್. ನಮಗೆ ಅದು ಹೊಟ್ಟೋಗ್ಬಿಟ್ಟಿದೆ, ಆ ಪ್ರೈಡ್ ಹೊಟ್ಟೋಗಿದೆ. ನಂಗೆ ತುಂಬ ದುಃಖ ಆಗೋದು ಅದು. ಯಾವತ್ತು ನಾವು ಆ ಸ್ವಾಭಿಮಾನವನ್ನು, ದೇಶಾಭಿಮಾನವನ್ನು, ಧರ್ಮಾಭಿಮಾನವನ್ನು ಕಳ್ಕೊಳ್ತೀವೋ ಆವತ್ತು ಮುಗೀತು. ನಮ್ಮ ಸಾಹಿತ್ಯ ಕಳ್ಕೊಳ್ತೀವಿ. ನೋಡಿ, ಅಂಥ ವಿದ್ವಾಂಸನ್ನ ತಯಾರು ಮಾಡುವ ತಾಕತ್ತಿದೆಯಾ ನಮಗೆ? ಇನ್ನೊಬ್ಬರು ಅನಂತ ಶರ್ಮನ ತಯಾರು ಮಾಡೋ ತಾಕತ್ತಿದೆಯಾ ನಮಗೆ? ಸಚ್ಚಿದಾನಂದದಿಂದ ಸರಸ್ವತಿಗಳ ಹೆಸರು ಪದೇ ಪದೇ ಹೇಳೋದು. ಅಂಥ ಇನ್ನೊಬ್ಬರು ಗುರುಗಳನ್ನು ತಯಾರು ಮಾಡೋ ತಾಕತ್ತಿದೆಯಾ ನಮಗೆ ಇವತ್ತು? ಎಂತೆಂಥ ವಿದ್ವಾಂಸರುಗಳು. ರಂಗನಾಥ್ ಶರ್ಮರು ಅವರು ಬರೀ ವಿದ್ವಾಂಸರಲ್ಲ, ಋಷಿಗಳು. ರಂಗನಾಥ್ ಶರ್ಮನ್ ನಾನು ಹೇಳಿದ್ನಲ್ಲ, ಪಕ್ಕದ ಮನೇಲೇ ಇದ್ವಿ. ಋಷಿಗಳು ಅವರು. ಋಷಿತ್ವ ಬೇರೆ, ಪಾಂಡಿತ್ಯ ಬೇರೆ. ಬರೀ ಪಾಂಡಿತ್ಯ ಬಿಡಿ, ಅದು ಬೇರೆ, ಋಷಿತ್ವ ಬೇರೆ. ಇವತ್ತು ಎಲ್ಲ 2 ಚಾಪ್ಟರ್ ಓದ್ಬಿಟ್ಟು ಒಂದು MA ಸಂಸ್ಕೃತ ಮಾಡಿಬಿಟ್ಟು ಸಂಸ್ಕೃತದಲ್ಲಿ ಮಾತಾಡೋಕ್ಕೂ ಬರದೇ ಇರೋವಂಥವರೇ ಜಾಸ್ತಿ ಇರೋದು. ಗಚ್ಛಾಮಿ ಆಗಚ್ಛಾಮಿ ಅನ್ನೋ ಸರಳ ಸಂಸ್ಕೃತವನ್ನು ಹೇಳೋಕ್ಕಾಗದಿರೋರು ಆರ್ಡನ್ ಸ್ಯಾನ್ಸ್ಕ್ರಿಟ್ MA ಅಂತ ಹೇಳ್ಕೊಂಡು ತಿರ್ತಾ ಇರ್ತಾರೆ. ಈ ಸ್ಥಿತಿಗೆ ಇಳಿದಿದ್ದೀವಿ ಒಂದೇ ಜನರೇಷನಲ್ಲಿ, ಒಂದೇ ಪೀಳಿಗೆಯಲ್ಲಿ. ಕಾರಣ ಏನು? ನಮ್ಮ ಗುರಿ ಇಲ್ಲಿಲ್ಲ, ಅಲ್ಲೆಲ್ಲೋ ಇದೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಫಾರ್ ಗಾಡ್ ಸೇಕ್ ಇಲ್ಲಿರೋ ಯಂಗ್ಸ್ಟರ್ಸ್ ತುಂಬ ಪ್ರೌಡ್ ಆಗಿದ್ದೀವಿ ನಮ್ಮ ಪರಂಪರೆಯ ಬಗ್ಗೆ. ಅದರಲ್ಲೂ ನಿಮ್ಮಂಥವ್ರು ಇಂಥ ದೊಡ್ಡ ಮಹಾತ್ಮರ ವಂಶದವ್ರ ಮೇಲೆ ನಿಮ್ಗೆ ಅದ್ರ ಬಗ್ಗೆ ಪ್ರೈಡ್ ಇರಬೇಕು, ಸಂತೋಷ ಇರಬೇಕು. ನಮ್ಮ ನಡೆ ನುಡಿ, ವೇಷ ಭೂಷ, ಭಾಷೆ, ವ್ಯವಹಾರ ಯಾರನ್ನೋ ಏಪ್ ಮಾಡ್ಕೊಂಡು ಇರಬೇಕಾಗಿಲ್ಲ. ಅಲ್ಲಿ ಯಾರೋ ಅಮೇರಿಕದಲ್ಲಿ ಅಲ್ಲಿ ಇಲ್ಲಿ ಪ್ಯಾಂಟ್ ಹರ್ಕೊಂಡು ನಾವು ಹರ್ಕೊಂಡ್ಬಿಡೋದಲ್ಲ ಫ್ಯಾಷನ್ನು. ಅವ್ರು ಕಿವಿ ಹಿಂಡಿ ನಾವು ಬಟ್ಟೆ ಹೆಂಗೆ ಹಾಕೋಬೇಕು ಅಂತ ತೋರಿಸೋಣ. ಸ್ವಲ್ಪ ನಾವು ನಮ್ದನ್ನು ತೋರಿಸೋಣ. ಲೆಟ್ಸ್ ಪಯನಿಯರ್ ಆಲ್ ಫ್ಯಾಷನ್ಸ್. ವೈ ನಾಟ್? ಯಾಕೆ ಸೀರೆನ ಫ್ಯಾಷನ್ ಮಾಡಬಾರ್ದು? ಯಾಕೆ ನಮ್ಮ ಯೋಗ ಫ್ಯಾಷನ್ ಆಗಿಲ್ವಾ ಜಗತ್ತಿನಾದ್ಯಂತ? ನಾವು ಆಯುರ್ವೇದ ಫ್ಯಾಷನ್ ಆಗಿಲ್ವಾ? ನಮ್ಮ ವೇದಾಂತ ಫ್ಯಾಷನ್ ಆಗಿಲ್ವಾ? ನಾನು ಎಲ್ಲ ದೇಶಕ್ಕೆ ಹೋಗ್ತೀನಿ. ಯಾತಕ್ಕೆ? ನಾನು ನಮ್ಮ ದೇಶವನ್ನು ಪ್ರತಿನಿಧಿಸೋಕ್ಕೆ ಹೋಗೋದು. ನಾನು ವ್ರತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ ತಿರುಗಾಡೋಕ್ಕೆ ನೋಡೋಕ್ಕೆ ಯಾವ ದೇಶಕ್ಕೂ ಹೋಗಲ್ಲ ನಾನು. ನಮ್ಮ ದೇಶದಲ್ಲೇ ತುಂಬ ಇದೆ ನೋಡೋಕ್ಕೆ. ಹೋದರೆ ನಾನು ದೇಶವನ್ನು ಪ್ರತಿನಿಧಿಸೋಕ್ಕೆ ಹೋಗಬೇಕು ಅಂತ ಬೇಕು ಜನರಿಗೆ. ಯಾವತ್ತೂ ನಮ್ಮ ದೇಶವನ್ನು ನಾವು ಪ್ರತಿನಿಧಿಸ್ತೀವೋ ಆಗ ನಮಗೆ ಗೌರವ ಕೊಡ್ತಾರವರು. ಹಾಗಾಗಿ ನಮ್ಮ ಯಂಗ್ಸ್ಟರ್ಸ್ಗೆ ಇದು ಅರ್ಥ ಆಗಬೇಕು. ನಮ್ಮ ಈ ದೇಶ, ಈ ಸಂಸ್ಕೃತಿ ಇದನ್ನು ನಮಗೆ ಕೊಟ್ಟಂಥ ಇಂಥ ಮಹಾತ್ಮರು. ಭಾಗವತ ನಾನಿನ್ನೂ ಓದಿಲ್ಲ, ಪುಸ್ತಕದ ಬಗ್ಗೆ ಮಾತಾಡೋದು ನನಗೇನೂ ಗೊತ್ತಿಲ್ಲ. ಆದರೆ ಅದು ಎರಡೂ ನನಗೆ ಬಹಳ ಪ್ರಿಯವಾದ ಗ್ರಂಥಗಳು, ಭಾಗವತ ಮತ್ತು ಭಗವದ್ಗೀತೆ. ನನಗೆ ರಿವಿಷನ್ ಆಗಲಿ ಅಂತ ಅದ್ರ ಬಗ್ಗೆ ನಾನು ಕ್ಲಾಸಸ್ ಮಾಡ್ತಾನೇ ಇರ್ತೀನಿ. ನಾವು ಅಧ್ಯಾಪನ ಅಂತೂ ಬೆಸ್ಟ್ ಫಾರ್ಮ್ ಆಫ್ ಅಧ್ಯಯನ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ದ ಮೋರ್ ವಿ ಟೀಚ್ ದ ಮೋರ್ ವಿ ಲರ್ನ್. ಹಾಗಾಗಿ ಅಧ್ಯಾಪನ ಮಾಡ್ತಾನೇ ಇರ್ತೀನಿ. ಆ ಭಗವದ್ಗೀತೆ ಕೊಡುವ ಆನಂದ ಇದೆಯಲ್ಲ. ನನಗೆ ಕೃಷ್ಣ ನನ್ನ ಬೆಸ್ಟ್ ಫ್ರೆಂಡು. ಸುಮ್ಮನೆ ನಂಗೆ ಟೈಮ್ ಸಿಕ್ಕಾಗ ಮಧ್ಯ ಒಂದು ಪುಟ್ಟ ಪುಸ್ತಕ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ತೀನಿ. ಸುಮ್ಮನೆ ಕೃಷ್ಣ ಇವತ್ತು ನಂಗೆ ಏನು ಹೇಳ್ತೀಯಾ ಅಂತ ಹೇಳಿ ಹಂಗೆ ಓಪನ್ ಮಾಡ್ತೀನಿ. ಏನೋ ಒಂದು ಸಾಧು ಸಿಕ್ಕುತ್ತೆ ಅವತ್ತು ಭಗವದ್ಗೀತೆದು. ಅದು ಆವತ್ತಿಗೆ ನನಗೆ ಚ್ಯವನ್ಪ್ರಾಶ್ ಆನಂದವಾಗಿರುತ್ತೆ. ಇವತ್ತು ಕೃಷ್ಣ ಈ ಚಿಂತನೆ ಕೊಟ್ಟಿದ್ದಾನೆ. ನಂಬ್ತಿರೋ ಇಲ್ವೋ, ಆವತ್ತೆಲ್ಲ ಕರೆಕ್ಟಾಗಿ ಅದು ನನಗೆ ರೆಲೆವೆಂಟ್ ಆಗಿರುತ್ತೆ, ಪ್ರಸ್ತುತವಾಗಿರುತ್ತೆ.
ಹೀಗೆ ನಾವು ಎಲ್ಲೋ ಯಾರನ್ನೋ ನೆಚ್ಕೊಂಡು ಎಲ್ಲೋ ಹೋಗಿ ದುಗುಡ ತೊಡ್ಕೊಳ್ಳೋದಲ್ಲ. ನಮ್ಮ ಅಂತರಂಗದಲ್ಲೇ ನಮ್ಮ ಜೊತೆಲೇ ಇರುವಂಥ ಪರಮಾತ್ಮನಿಂದ, ಭಗವದ್ಗೀತೆಯಿಂದ, ಮಹಾಭಾರತದ ಕಥೆಗಳಿಂದ, ರಾಮಾಯಣದಿಂದ ನಾವು ಸ್ಫೂರ್ತಿಯನ್ನು ಪಡಿಬೇಕು. ಇಂಥ ಸಾಹಿತ್ಯವನ್ನು ಯಾರು ಕೊಡೋಕ್ಕೆ ಸಾಧ್ಯ ಹೇಳಿ? ಇಂಥ ಸನಾತನ ಧರ್ಮ ಇಷ್ಟೂ ನಮ್ಮ ಮೇಲೆ ಆನ್ಸ್ಲಾಟ್ಸ್ ಆಗಿದೆ, ಇಷ್ಟು ಆಕ್ರಮಣ, ಇಷ್ಟು ಅನ್ಯಾಯ, ಬಗ್ಗಡ, ಈ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಹುಚ್ಚಾಟಗಳು ಆಡ್ತಾರಲ್ಲಿ. ಎಷ್ಟು ಅನ್ಯಾಯ, ಎಷ್ಟು ಥರ, ಎಷ್ಟು ಲವ್ ಜಿಹಾದ್ ನಡೀತಾ ಇದೆ, ಎಷ್ಟು ಕಲನೈಸೇಷನ್ ಆಫ್ ಮೈಂಡ್ಸ್ ಆಗ್ತಾ ಇದೆ. ಹೇಳೋಕ್ಕೆ ಎಲ್ಲ ಕೌಂಡಿನ್ಯ ಸಹೋತ್ರ, ವಾಸಿಷ್ಠ, ಭಾರದ್ವಾಜ ಅಂತೆಲ್ಲ ಹೇಳ್ತೀವಿ. ನಮ್ಮ ಮಕ್ಕಳು ಆ ಮಾಲಲ್ಲಿ ಪಾರ್ಟಿ ಆ್ಯನಿಮಲ್ಸ್ ಥರ ಆಡೋದು ನೋಡಿದ್ರೆ ಇವರಲ್ಲಿ ನಿಜಕ್ಕೂ ಈ ಗೋತ್ರದವರ ಅಂತ ಅನ್ನಿಸ್ಬಿಡುತ್ತೆ. ಭಾಯ್, ಯಾತಕ್ಕೆ ಹೀಗೆ? ಯಾವುದೋ ಅಶ್ಲೀಲತೆ ನಮ್ಗೆ ಯಾಕೆ ಆದರ್ಶ ಆಗಬೇಕು? ನಮ್ಮದೇ ಸಭ್ಯ ಸುಂದರ ಸಂಸ್ಕೃತಿ ನಮ್ಗೆ ಯಾಕೆ ಆದರ್ಶ ಆಗಬಾರ್ದು? ಝಾನ್ಸಿ ರಾಣಿ, ಅಬ್ಬಕ್ಕ ರಾಣಿ, ಚೆನ್ನಭೈರಾದೇವಿ, ಕೆಳದಿ ಚೆನ್ನಮ್ಮ ಅವರೆಲ್ಲ ನಿಜವಾದ ಎಂಪವರ್ಡ್ ವಿಮೆನ್. ನಾವೆಲ್ಲ ಕಾಫಿ ಕುಡಿತೀವಲ್ಲ, ಕಾಫಿ ಪುಡಿ ಸಾಕಮ್ಮ. ಬಿಲಿಯನಿಯರ್ ಅಲ್ಲ, ಟ್ರಿಲಿಯನಿಯರ್ ಆಕೆ. ಮೈಸೂರು ಮಹಾರಾಜರಿಗೆ ಸಾಲ ಕೊಡ್ತಾ ಇದ್ದಾಕೆ. ಕಾಫಿಯನ್ನು ಇಡೀ ಕರ್ನಾಟಕಕ್ಕೆ, ತಮಿಳ್ನಾಡಿಗೆ ಪರಿಚಯ ಮಾಡಿಸಿದಾಕೆ. ಅವ್ರ ಫೋಟೋ ನೋಡಿ ಗೊತ್ತಾಗತ್ತೆ, ಅವ್ರ MG ರೋಡ್ ಆನಿಮಲ್ ಥರ ಇಲ್ಲ, ಅಷ್ಟು ಐಶ್ವರ್ಯ ಇಟ್ಕೊಂಡು, ಸಭ್ಯ ಸುಂದರವಾಗಿ ಸೀರೆ ಉಟ್ಕೊಂಡು, ಏನು ಘನತೆಯಿಂದ ಇದ್ರು ಅವರು. ಆ್ಯಂಡ್ ಎಷ್ಟು ಅನಾಥಾಶ್ರಮ ಕಟ್ಸಿದ್ದಾರೆ, ಎಷ್ಟು ಹಾಸ್ಟೆಲ್ಗಳನ್ನು ಕಟ್ಸಿದ್ದಾರೆ, ಎಷ್ಟು ಸತ್ಕಾರ್ಯಗಳನ್ನು ಮಾಡಿದ್ದಾರೆ. ಸಮಯ ಸಿಕ್ಕಾಗ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಹೋಗಿ ತರಕಾರಿ ಹೆಚ್ಚೋದು, ಕಸ ಗುಡಿಸೋದು ಮಾಡ್ತಿದ್ರು ಅವರು. ಕಾಫಿ ಪುಡಿ ಸಾಕಮ್ಮ. ಎಂಪವರ್ಡ್ ಮಾಡೆಲ್ಸ್ ಅಂದರೆ ನಾಟ್ ಇರ್ರೆಸ್ಪಾನ್ಸಿಬಲಿ ಸ್ಪೆಂಡಿಂಗ್ ಮನಿ, ಲ್ಯಾವಿಶಿಂಗ್ ಇಟ್ ಇನ್ ಪಾರ್ಟೀಸ್, ಅದಲ್ಲ. ಎಂಪವರ್ಮೆಂಟ್ ಅಂದರೆ ರೆಸ್ಪಾನ್ಸಿಬಿಲಿಟಿ. ನನ್ನ ದೇಹವನ್ನು, ನನ್ನ ಜೀವನವನ್ನು, ನನ್ನ ಪರಿವಾರವನ್ನು, ನನ್ನ ದೇಶವನ್ನು, ನನ್ನ ಧರ್ಮವನ್ನು, ಸಂಸ್ಕೃತಿಯನ್ನು ನಾನು ಅದನ್ನು ಹೆಂಗೆ ಉಳಿಸ್ಬೇಕು ಅನ್ನುವ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಎಂಪವರ್ಮೆಂಟ್. ಅದು ನಮ್ಮ ಮಕ್ಕಳ ಮನಸ್ಸಿಗೆ ನಾವು ಮನಗಾಣಿಸ್ಬೇಕಾಗಿದೆ. ಎಂಪವರ್ಮೆಂಟ್ ಅಂದರೆ ಯಾವುದೋ ಕಿತ್ತೋಗಿರೋ ಬಾಲಿವುಡ್ ಮಾಡೆಲ್ ಅಲ್ಲ, ಬಾಲಿವುಡ್ ಹೀರೋಯಿನ್ ಅಲ್ಲ. ಅವರೆಲ್ಲ ಕಚಡ ಜೀವನ, ಅವ್ರದೆಲ್ಲ ದೊಡ್ಡ ಕಸತ್ತೊಟ್ಟಿ ಬಾಲಿವುಡ್ ಅನ್ನೋದು. ಇವತ್ತು ಅವರು ನಮ್ಮ ಮಾಡೆಲ್ಸ್ ಆಗಿಬಿಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ. ಅವಳು ವಿಗ್ ಹಾಕೊಂಬಂದು ಹಾಗೆ ಹಿಂಗೆ ಮಾಡಿಬಿಟ್ಟೇನೋ ಶ್ಯಾಂಪು ಹಾಕು ಅಂದರೆ ನಾವೆಲ್ಲ ವಿಗ್ ತೆಗೆದು ನೋಡಿ ಗೊತ್ತಾಗತ್ತೆ. ಒಂಥರ ನಮಗೆ ಭ್ರಾಂತಿ, ಒಂದು ಎರಡನೇ ಸ್ಪೆಲ್ ಅಂತ ಅನ್ನಿಸ್ತಾ ಇದೆ. ಇದನ್ನು ಆಚೆ ಬರಬೇಕು. ಅದ್ಭುತವಾದ ದೇಶ ನಮ್ಮದು, ಅದ್ಭುತವಾದ ಸಾಹಿತ್ಯ ನಮ್ಮದು. ನಾವು ಕನ್ನಡ ಕಲಿ, ಐ ಡೋಂಟ್ ನೋ ಕನ್ನಡ ಅಂತ ಹೇಳೋದು ಫ್ಯಾಷನ್ ಆಗಿದೆ ಇವತ್ತು. ಅವಮಾನ ಆಗಬೇಕಾಗಿತ್ತು. ನಮ್ಮ ಮನೆ ಹತ್ರನೇ ದೊಡ್ಡ ಕನ್ನಡ ಸಾಹಿತಿ ಇದೆ, ತುಂಬ ಪ್ರಸಿದ್ಧರು, ತುಂಬ ಕಾದಂಬರಿ ಎಲ್ಲ ಬರೆದಾರೆ. ಅವ್ರ ಮಕ್ಕಳನ್ನ ನೀನು ಓದ್ತಿರ್ತೀಯಾ ಅಂತ ಹೇಳಿದೆ. ಐ ಡೋಂಟ್ ರೀಡ್ ಕನ್ನಡ, ಐ ಡೋಂಟ್ ದಿ ಇಂಗ್ಲೀಷ್ ಲಿಟ್ರೇಚರ್ ಅಂತ ನಾಚಿಕೆ ಇಲ್ಲೇ ಹೇಳುತ್ತೆ ಆ ಮಕ್ಕಳು. ಆ ಸಾಹಿತಿಗೂ ಬೇಜಾರಿಲ್ಲ ಅದ್ರ ಬಗ್ಗೆ. ಹೀಗಾಗ್ಬಿಟ್ರೆ ಹೇಗೆ? ಇಲ್ಲಿರೋ ಮಕ್ಕಳಿಗೆಲ್ಲ ನನ್ನ ಮಕ್ಕಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀನಿ, ಯಂಗ್ಸ್ಟರ್ಸ್ ಬಗ್ಗೆ. ನಿಮ್ಮ ತಾತನೇ ಈ ಪುಸ್ತಕ ಏನು ರಿಲೀಸ್ ಆಗಿದೆ, ಹಿಂಗೆ ಬಂದುಬಿಟ್ಟು ಪ್ರೋಗ್ರಾಮ್ ಅಟೆಂಡ್ ಮಾಡಿಬಿಟ್ಟು ನಮ್ಮ ತಾತ ಅಂತ ಬಂದು ಹೋಗೋದಲ್ಲ, ಎಲ್ಲರೂ ಓದಬೇಕದನ್ನು. ಓದ್ತೀರಾ? ಕನ್ನಡದಲ್ಲಿ ಹೇಳ್ರಪ್ಪ. ಓದ್ಬಿಟ್ಟು ಖಂಡಿತ ನಿಮಗೆ ನಿಮ್ಮ ತಾತನ ಆಶೀರ್ವಾದನೂ ಸಿಕ್ಕತ್ತೆ, ಕೃಷ್ಣನ ಆಶೀರ್ವಾದನೂ ಸಿಕ್ಕತ್ತೆ. ಅದ್ರ ಬಗ್ಗೆ ನಾಳೆ ಮಾತಾಡಬೇಕು. ನೀವು ಕಾರ್ಪೊರೇಟ್ ಫೀಲ್ಡ್ಗಾದ್ರೂ ಹೋಗಿ, ಯಾವ ಫೀಲ್ಡ್ಗಾದ್ರೂ ಹೋಗಿ, ಪ್ರಪಂಚದಲ್ಲಿ ಎಲ್ಲಾದರೂ ಹೋಗಿ, ಬಟ್ ಇದನ್ನು ನೀವು ನಿಮ್ಮ ಜೊತೇಲಿ ತೊಗೊಂಡು ಹೋಗಬೇಕು. ನಿಮ್ಮ ತಾತ ಬರೆದಂಥ ಅಮೂಲ್ಯವಾದ ಜ್ಞಾನ ಸಂಹಿತೆ ನಿಮ್ಮ ಸೂಟ್ ಕೇಸಲ್ಲಿ ಫಸ್ಟ್ ಇರಬೇಕು, ಆಮೇಲೆ ಬೇರೆ. ಅದನ್ನು ತೊಗೊಂಡು ಹೋಗಬೇಕು. 4 ಕಾಪಿ ಇಟ್ಕೊಂಡು ಎಲ್ರಿಗೂ ಕೊಡಬೇಕು. ನಮ್ಮ ತಾತ ಹೀಗೆ ಬರೆದಿದ್ರು ಅಂತ ಹೇಳಬೇಕು. ಅವರ ಶ್ರಮ, ಅವರ ಕಮಿಟ್ಮೆಂಟ್ ಏನಿದೆ ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಬರೀ ಅವರ ಔರಸ ಪುತ್ರರಷ್ಟೇ ಇಲ್ಲ, ಶಿಷ್ಯರು ಅಷ್ಟೇ. ಶಿಷ್ಯ ಸಂತತಿ, ಔರಸ ಸಂತತಿ ಅಂತ 2 ಥರ ಹೇಳ್ತಾರೆ ನಮ್ಮಲ್ಲಿ, ಆಯಿತಾ? ಶಿಷ್ಯರು ಅಷ್ಟೇ. ಅವರ ಭಾಗ್ಯಲಕ್ಷ್ಮಿ ಅವರ ಶಿಷ್ಯರು ಇಲ್ಲಿದ್ದೀರಿ. ನಾನು ಕರ್ನಾಟಿಕ್ ಮ್ಯೂಸಿಕ್, ಅದು ಸಂಗೀತ ಅಂತಲೂ ಹೇಳಲ್ಲ ಈಗ, ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇದ್ದೀನಿ. ಇಟ್ಸ್ ಮೈ ಹಾಬಿ. ನನಗೆ ಆ ಹಾಬಿ ಅನ್ನೋ ಶಬ್ದ ಕಂಡ್ರೆ ಬೇಜಾರಾಗುತ್ತೆ. ವಿದ್ಯೆ ಇದು ವಿದ್ಯೆ, ಇದು ಬರೀ ಹಾಬಿ ಅಲ್ಲ, ಟೈಮ್ ಪಾಸ್ಗಲ್ಲ, ಟೈಮ್ ಸೇವ್ ಮಾಡೋಕ್ಕಿರೋದು. ಹಾಗಾಗಿ ದಯವಿಟ್ಟು ನೀವೇನು ಕಲಿತಾ ಇದ್ದೀರಿ ಅದರ ಮಹತ್ವವನ್ನು ತಿಳ್ಕೊಳ್ಳಿ. ಆ ಶಂಕರ ಸಂಸ್ಕೃತ ಪಾಠಶಾಲೆಯನ್ನು ರಿವೈವ್ ಮಾಡಿ, ಮತ್ತೆ ಶುರು ಮಾಡಿ, ಆನ್ಲೈನ್ ಆದರೂ ಮಾಡಿ, ಆಫ್ಲೈನ್ ಆದರೂ ಮಾಡಿ, ಏನೋ ಒಂದು ಮಾಡ್ತಾ ಇರಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲಾದರೂ ಹೋಗಿ ಅರ್ನ್, ಲರ್ನ್, ಕಮ್ ಬ್ಯಾಕ್, ಇನ್ವೆಸ್ಟ್ ಹಿಯರ್. ಭಾರತವನ್ನು ಬೆಳೆಸಿ ಕಟ್ಟಿ ಈ ವಿದ್ಯೆಗಳನ್ನು ಕಲ್ತ್ಕೊಳ್ಳೋಣ. ಖಂಡಿತ ನಾವು ತುಂಬ ಮಾಡ್ಬೋದು. ವಿ ಹ್ಯಾವ್ ಟು ಅಂಡು ಅ ಲಾಟ್ ಆಫ್ ಬ್ಯಾಡ್ ಥಿಂಗ್ಸ್ ದಟ್ ಹಸ್ ಹ್ಯಾಪನ್ ಟು ಅಸ್. ನಮ್ಮ ಸಮಾಜಕ್ಕೆ ಸಾಕಷ್ಟು ಬಗ್ಗಡಗೊಳಿಸಲಾಗಿದೆ.
ಅದನ್ನೆಲ್ಲ ತೆಗೆದು ಮತ್ತೊಮ್ಮೆ ನಮ್ಮ ಧರ್ಮ ಸಂಸ್ಕೃತಿಯ ಪರಿಸರ ಆ್ಯಂಬಿಯನ್ಸನ್ನು ಶುದ್ಧಗೊಳಿಸ್ಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಮೊದಲು ಆಚೆ ನೋಡೋದನ್ನು ಬಿಟ್ಟು ಒಳಗಡೆ ನೋಡಬೇಕು. ಒಂದು ಬೀಜ ಮೊದಲು ಒಳಗೆ ಬೆಳೆಯುತ್ತೆ, ತಾಯಿ ಬೇರನ್ನು ಬೆಳೆಸ್ಕೊಂಡು ಇಷ್ಟುದ್ದ ಆಮೇಲೆ ಆಚೆ ಚಿಗುರೋದು. ಗಿಡವನ್ನು ಕಿತ್ತು ನೋಡಿ, ಇಷ್ಟುದ್ದ ಬೇರಿರುತ್ತೆ, ಇಷ್ಟೇ ಉದ್ದ ಗಿಡ ಇರುತ್ತೆ. ಏಕೆಂದರೆ ಅದಕ್ಕೆ ಮೆಕಾಲೆ ಎಜುಕೇಷನ್ ಎಫೆಕ್ಟ್ ಆಗಿಲ್ಲ. ಅದಕ್ಕೆ ಗೊತ್ತು ಒಳಗಡೆ ಮೊದಲು ಜಾಸ್ತಿ ಬೆಳಿಬೇಕು ಅಂತ. ಒಳಗಡೆ ಜಾಸ್ತಿ ಬೆಳೆದಷ್ಟು ನಾವು ಗಟ್ಟಿಯಾಗಿರ್ತೀವಿ ಜೀವನದಲ್ಲಿ. ಚಿಕ್ಕ ಬೇರಿರುವಂಥ ಗಿಡಗಳಿಗೆ ಒಂದು ಚಂಡಮಾರುತ ಬಂದರೆ ಕಿತ್ಕೊಂಡು ಹೋಗ್ಬಿಡುತ್ತವೆ. ಆಳವಾದ ಬೇರಿರುವಂಥ ಮರಗಳೇ ಉಳ್ಕೊಳ್ಳೋದು. ಹಾಗಾಗಿ ಭಗವದ್ಗೀತೆ ನಮ್ಮ ಬೇರು, ನಮ್ಮ ಸಂಸ್ಕೃತ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಕುಂಕುಮ, ತ್ರಿಪುಂಡ್ರ, ನಮ್ಮ ವೇಷ ಭೂಷ, ಇದೆಲ್ಲ ನಮ್ಮ ಬೇರು. ಇದನ್ನು ಉಳಿಸೋಣ, ಬೆಳೆಸೋಣ. ಸಾವಿರಾರು ವರ್ಷಗಳ 10-15,000 ವರ್ಷಗಳು ಉಳಿಸ್ಕೊಂಡ್ಬಂದರು ನಮ್ಮ ಪೂರ್ವಜರು. ಪ್ರಾಣ ಕೊಟ್ಟರು, ಜಿಜಿಯಾ ಕಟ್ಟಿದ್ರು, ಟ್ಯಾಕ್ಸ್ ಕಟ್ಟಿದ್ರು ಹಿಂದೂಗಳಾಗಿ ಉಳಿಯೋದಕ್ಕೆ. ನಾವಿವತ್ತು ಹ್ಯಾಪಿಲಿ ಕನ್ವರ್ಟಿಂಗ್ ಔಟ್. ಬುದ್ಧಿ ಇಲ್ಲದೆ ಹಿಂಗಾಗಬಾರ್ದು. ಈ ದೇಶವನ್ನು ಕಟ್ಟಬೇಕು ಅಂದರೆ ನಾವು ಸ್ವಲ್ಪ ಕಮಿಟ್ ಆಗಬೇಕು. ಇಂತಹ ಮಹಾತ್ಮರು, ಅನಂತ ಶರ್ಮಾ ಅಂಥವರು, ನಂಗೆ ತುಂಬ ಸಂತೋಷ. ನಂದೊಂದು ಪುಟಾಣಿ ಲೈಬ್ರರಿ ಇದೆ, ಇಂಥದನ್ನು ಸೇರಿಸ್ಕೊಳ್ತಾ ಇರ್ತೀನಿ. ಎಷ್ಟು ಓದಿದ್ರೂ ಮತ್ತೊಂದು ಹೊಸ ಡೈಮೆನ್ಷನ್ ಇರುತ್ತೆ. ಅವರು ನಮ್ಮ ನ್ಯಾಯವಾದಿಗಳು ಹೇಳಿದ ಹಾಗೆ ಇದೆಲ್ಲ ಋಷಿ ವಾಕ್ಯಗಳು. ಋಷಿ ವಾಕ್ ಅಂದರೆ ಹಾಗೆ, ಋಷಿ ಕ್ರಾಂತದರ್ಶನ ಅಂತಂತ. ಯಾರು ಋಷಿ? ದೊಡ್ಡ ಗಡ್ಡ ಬೆಳೆಸ್ಕೊಂಡು ಹಿಮಾಲಯದಲ್ಲಿರೋನು ಅಂತ ಟಿ ವಿಗಳು ಕಲಿಸ್ಬಿಟ್ಟಿವೆ ನಮಗೆ. ಋಷಿ ಅಂದರೆ ಅವರು ಸೇವೆ ಮಾಡ್ತಿರ್ಲಿಲ್ಲ ಅಂತಲ್ಲ, ಕ್ರಾಂತದರ್ಶನ ಅಂತ. ಅತಿಕ್ರಮಿಸಿ ನೋಡೋರು, ಒನ್ ಕುಡ್ ಸಿ ಬಿಯಾಂಡ್ ಅಂತ. ನಮ್ಗೆ ಬರೀ ಮೇಲ್ಮೇಲೆ ಕಾಣಿಸುತ್ತೆ, ಒಳಹೊಕ್ಕು ಇನ್ಸೈಟ್ಫುಲ್ ಆಗಿ ನೋಡುವಂಥವನು, ಒನ್ ಕುಡ್ ಥಿಂಕ್ ಬಿಯಾಂಡ್ ಏಜಸ್, ಅಂಥವನ್ನ ಋಷಿ ಅಂತ ಕರೆದು. ಅವರ ಮಾತು ಸದಾ ನಮಗೆ ಉಪಯೋಗ ಆಗುತ್ತೆ. ಹಾಗಾಗಿ ಒಂದೊಂದು ಮಹಾತ್ಮರ ಮನಸ್ಸಿನಲ್ಲಿ ಪರಮಾತ್ಮ ಒಂದೊಂದು ಹೊಳಹನ್ನು ಕೊಡ್ತಾನೆ. ಹಾಗಾಗಿ ಅನಂತ ಶರ್ಮರಿಗೆ ಆ ಏನು ಹೊಳಹು ಕೊಟ್ಟನೋ ಕೃಷ್ಣ ಪರಮಾತ್ಮ, ಅದು ನಮ್ಮವರೆಗೂ ತಲುಪುವಂಥ ಸೇವೆಯನ್ನು ಅವ್ರ ಮಕ್ಕಳು ಮಾಡಿದ್ದಾರೆ. ಅದು ನಾನು ನಿಜಕ್ಕೂ ಶ್ಲಾಘಿಸ್ತೀನಿ. ಏಕೆಂದರೆ ಮೈ ಗ್ರ್ಯಾಂಡ್ ಫಾದರ್, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್ ಅಂತ ಹೇಳೋ ಕಾಲ ಬಂದ್ಬಿಟ್ಟಿದೆ ಈಗ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ, ನಮ್ಮ ಪರಂಪರೆ, ಕುಲದ ಬಗ್ಗೆ ತುಂಬ ಹೆಮ್ಮೆ ಇರ್ತಾ ಇತ್ತು. ನನ್ನ ಹಳ್ಳಿ, ನನ್ನ ಜಾತ್ರೆ, ನನ್ನ ಗ್ರಾಮ ದೇವತೆ, ನಮ್ಮ ಕುಲದೇವತೆ ಇವತ್ತು ಎಲ್ಲಿದೆ? ಹಳ್ಳಿ ಕಡೆ ಯಾರು ಹೋಗ್ತಾರೆ ಇವತ್ತು? ಹೋಗಬೇಕು, ಕನೆಕ್ಷನ್ ಇಟ್ಕೋಬೇಕು. ಇವರು ಅಷ್ಟು ಪ್ರೇಮದಿಂದ, ಅಷ್ಟು ಭಕ್ತಿಯಿಂದ ತಮ್ಮ ತಂದೆಯವರ ಹೆಸರಲ್ಲಿ ಅವರ ಕೃತಿಗಳನ್ನು ನೋಡಿ ಅಷ್ಟು ವರ್ಷ ಎಲ್ಲ ಹಳೇದು, ಯಾವುದೋ ಹಳೆ ಪುಸ್ತಕ, ಹಳೆ ಲೆಟ್ರ್ ಅಂತ ಎಲ್ಲೋ ಹಳೆ ಪಾಯನಕ್ಕೆ ಹಾಕಿಲ್ವಲ್ಲ, ಅದನ್ನು ಉಳಿಸ್ಕೊಂಡು ಅದನ್ನು ಡೆಸೈಫರ್ ಮಾಡಿ ಒಂಥರ ಅಕ್ಷರಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪ್ರಿಂಟಿಗೆ ಬರೆಸಿ ಕಾರ್ಯಕ್ರಮ ಮಾಡಿ ಎಲ್ಲ ಮಾಡಿದ್ದಾರೆ. ಈ ಒಂದು ಪಿತೃಭಕ್ತಿ, ಈ ಒಂದು ಕುಲನಿಷ್ಠೆ, ಈ ಒಂದು ಧರ್ಮನಿಷ್ಠೆ, ತಂದೆ ತಾಯಂದ್ರ ಬಗ್ಗೆ ಇಂಥ ಒಂದು ಏನಂತಾರೆ ಕಾರ್ತಜ್ಞ ಭಾವ, ಇದು ತುಂಬ ದೊಡ್ಡದು. ಇದು ನಮ್ಮೆಲ್ಲರಿಗೂ ಬರಬೇಕು. ಯೂಸ್ ಆ್ಯಂಡ್ ಥ್ರೋ ಯುವರ್ ಪೇರೆಂಟ್ಸ್ ಲೈಕ್ ಲ್ಯಾಡರ್ಸ್ ಅಂತ ಆಗಬಾರ್ದು. ಅವರನ್ನು ಬಳಸಿ ಮರಿಬಾರ್ದು. ನಾವು ಅವರನ್ನು ಬದುಕಿರುವಾಗ ದೇವರಂತೆ ನೋಡ್ಕೋಬೇಕು. ತದನಂತರವೂ ಕೂಡ ಶ್ರಾದ್ದಾದಿಗಳನ್ನು ಮಾಡಿ ಸ್ಮರಿಸ್ತಾ ಇರಬೇಕು. ಪಿತೃ ಋಣ ಅಂತ ನಮ್ಮ ಹಿರಿಯರು ಅದನ್ನು ಹೇಳಿದ್ದಾರೆ. ದೇವಋಣ, ಋಷಿ ಋಣ, ಪಿತೃ ಋಣ. ಋಷಿ ಋಣ ಅಂದರೆ ಇದೆ, ಅಧ್ಯಯನಾಂಶ, ಅಧ್ಯಾಪನಾಂಶ. ಕಲಿತಾ ಇರಬೇಕು, ಕಲಿಸ್ತಾ ಇರಬೇಕು. ಯಾವ ವಿದ್ಯೆಯೂ ನಮ್ಮಿಂದ ಆಬ್ಸಲೀಟ್ ಆಗಬಾರ್ದು, ಮಾಯ ಆಗಬಾರ್ದು. ಪಿತೃ ಋಣ, ಪಿತೃಗಳನ್ನು ಅವರಿಂದ ನಾವು ವಿ ಕ್ಯಾರಿ ದ DNA. ಈ ದೇಹ ಏನಿದ್ರು ಅವ್ರು ಕೊಟ್ಟಿದ್ದೆ, ಸಂಸ್ಕಾರ ಅವ್ರು ಕೊಟ್ಟಿದ್ದೆ, ಇನ್ನು ಪರಮಾತ್ಮ ದೇವ್. ಈ ಮೂರನ್ನು ಸದಾ ಭಾವಿಸ್ತಿರ್ಬೇಕು. ಇವತ್ತು ಭಾಗ್ಯಲಕ್ಷ್ಮಿ ಮತ್ತು ಅವರ ಶ್ರೀಯುತರು ಮೋಹನ್ ಜಿಯವರು ಮತ್ತು ಅವರೆಲ್ಲ ಕುಟುಂಬದವರು ದೇವಋಣ, ಪಿತೃಋಣ, ಋಷಿ ಋಣಗಳನ್ನು ತೀರಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತುಂಬ ಸಂತೋಷ. ಈ ಕುಟುಂಬದ ಪರಿಚಯ ಈ ಮೂಲಕ ನನಗೆ ಆದದ್ದು ತುಂಬ ಸಂತೋಷವಾಯಿತು. ಇದು ಹೀಗೆ ಮುಂದುವರಿಲಿ. ಮುಂದಿನ ಪೀಳಿಗೆಯವರು ಕೂಡ ಇದನ್ನು ರೀಪ್ರಿಂಟ್ ಮಾಡಿಸೋ ಹಾಗೆ ಆಗಬೇಕು. ನಾನು ಕನ್ನಡ ನಾನು ದುಡ್ಡು ಕೊಟ್ಬಿಡ್ತೀನಿ, ಹಾಗಲ್ಲ. ನಿಮ್ಮ ದುಡ್ಡೆಲ್ಲ ಬೇಕಿರೋದು, ನಿಮ್ಮ ಪ್ರೇಮ ಬೇಕಿರೋದು, ನಿಮ್ಮ ಕಮಿಟ್ಮೆಂಟ್ ಬೇಕಿರೋದು. ಹಾಗಾಗಿ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಂಗ್ಸ್ಟರ್ಸ್ ಯಾರ್ಯಾರು ಇದ್ದೀರಿ, ಆಯಿತಾ? ನಿಮ್ಮ ತಾತನ ಹೆಸರಲ್ಲಿ ಎಲ್ಲ ಸೇರಿಕೊಂಡು ಈ ಭಾರತೀಯ ನಿಮ್ಮ ತಾತ ಏನೇನು ತರ್ಕ ವಿದ್ವಾಂಸರಾಗಿದ್ರು. ತರ್ಕ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಹೆಚ್ಚು ಕಡಿಮೆ ತರ್ಕ ವ್ಯಾನಿಷಿಂಗ್. ಬೇಕಾಗಿತ್ತು ತರ್ಕ ನಮಗೆ. ಯಾರು ಆರ್ಗ್ಯೂ ಮಾಡಿ ತರ್ಕ ಮಾಡಬೇಡ ಅಂತ ಹೇಳೋ ಸ್ಥಿತಿಗೆ ಬಂದುಬಿಟ್ಟಿದೆ. ತರ್ಕ ಅನ್ನೋದು ಒಂದು ನಿಷ್ಕರ್ಷೆ, ಅದು ಮನಸ್ಸನ್ನು ಚೂಪ್ ಮಾಡುತ್ತೆ. ಜೊಳ್ಳನ್ನು ತೆಗೆದು ಗಟ್ಟಿಯನ್ನು ಉಳಿಸ್ಕೊಳ್ಳೋವಂಥ ಪ್ರಾಸೆಸ್ ಅದು.
ಮಾತುಗಳಲ್ಲಿ, ಕೃತಿಗಳಲ್ಲಿ, ವಾಕ್ಯಗಳಲ್ಲಿ ಯಾವ ದೋಷ ಇರ್ಬೋದು ತೆಗೆದು 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 ಬ್ರೈನ್ ಸ್ಟಾರ್ಮ್ ಮಾಡಿ ಮಾಡಿ ಡಿಸ್ಕಸ್ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ನೋಡಿ ಇದೇ ಸತ್ಯ ಇರ್ಬೋದು ಅಂತ ಅಷ್ಟು ಹೇಳಿದ ಮೇಲೂ ಕೂಡ ಇನ್ನೊಬ್ಬರು ಬಂದ್ಬಿಟ್ಟು ಇಲ್ಲ ಇಲ್ಲ ಇದು ಹೀಗಲ್ಲ ಹಾಗೆ ಅಂತ ಹೇಳ್ಬೋದು. ಇಷ್ಟು ಫ್ರೀಡಮ್ ಇದೆ ನಮ್ಮಲ್ಲಿ. ಈ ಪುಸ್ತಕನ ಈ ವಾಕ್ಯನ ಒಪ್ಪದೆ ಹೋದರೆ ನೀನು ಸಾಯಿಸ್ಬಿಡ್ತೀವಿ ಓಟು ಹೆಲ್ ಅಂತೆಲ್ಲ ನಾವು ಹೇಳಲ್ಲ. ಆದಿಶಂಕರಾಚಾರ್ಯ ಬಂದರು, ಅಂಥ ಮಹಾತ್ಮರು ಬಂದ ಮೇಲೂ ಕೂಡ ರಾಮಾನುಜಾಚಾರ್ಯ ಬಂದ ಹಾಗಲ್ಲ ಹೀಗೆ ಅಂದರು. ನಾವೇನು ಮಾಡಿದ್ವಿ, ಅವ್ರಿಗೂ ನಮಸ್ಕಾರ ಮಾಡಿದ್ವಿ ಅಲ್ವಾ. ಇಂಥ ಓಪನ್ ಮೈಂಡೆಡ್ ಆಗಿ ಇಂಥ ಔದಾರ್ಯ ಇರುವಂಥ ಸನಾತನ ಧರ್ಮವನ್ನು ನಾವು ಕಳ್ಕೊಂಡ್ರೆ ಹೇಗೆ? ಸನಾತನ ಧರ್ಮ, ಸನಾತನ ಸಂಸ್ಕೃತಿ, ಸನಾತನ ಸಾಹಿತ್ಯ ಮತ್ತು ಸನಾತನ ಪರಂಪರೆ ಇದು ನಮ್ಮ ಆಸ್ತಿ. ಸೈಟು ಪೈಟು ಕಾರ ಅಲ್ಲ, ಅದಿತ್ಕೊಳ್ಳೋದು ಸೆಕೆಂಡ್ರಿ ಆಸ್ತಿ. ಪ್ರೈಮರಿ ಆಸ್ತಿ ಅಂತಂದರೆ ಇದು. ಹಾಗಾಗಿ ತುಂಬ ಸಂತೋಷ ಆಯಿತು. ಅವ್ರ ಮಗ ಬೇರೆ ದೇಶದಿಂದ ಎಲ್ಲ ಬಂದಿದ್ದಾರಂತಲ್ಲ ಈ ಕಾರ್ಯಕ್ರಮಕ್ಕಾಗಿ. ನಾನು ನಿಜವಾಗ್ಲೂ ಅದನ್ನು ಮೆಚ್ತೀನಿ. ನೋ ಟೈಮ್ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ, ಆಗಬಾರ್ದು. ನಾವು ಇಂಥದಕ್ಕಾಗಿ ಸೇರೋಣ. ನಿಮ್ಮೆಲ್ಲರ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸೋದಕ್ಕಾಗಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈಗ ಎಲ್ಲ ಸೇರಿಬಿಟ್ಟು ಅನಂತ ಶರ್ಮಾ ಅವರ ವಂಶದವರು, ಬಂಧು ಬಳಗದವರು ಎಲ್ಲ ಸೇರಿ ನಿಮ್ಮ ಧ್ವನಿ ಎಷ್ಟು ಜೋರಾಗಿದೆ ನಾನು ಕೇಳಬೇಕು. ನಾನು ಭಾರತ್ ಮಾತೆ ಹಾಗೆ ಅಂತ ಹೇಳ್ತೀನಿ, ನೀವು ಜೈ ಹೇಳಬೇಕು. ಹೇಳ್ತೀರಾ? ಜೋರಾಗಿ ಹೇಳ್ತೀರಾ? ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ, ನಮಸ್ಕಾರ.